ಇವತ್ತಿನ ನಮ್ಮ ಸಾಧಕರು ಕರ್ನಾಟಕದ ದೈತ್ಯ ಶಕ್ತಿ, ಧೀಮಂತ ವ್ಯಕ್ತಿತ್ವದ ಜೀವಂತ ದಂತ ಕಥೆ. Let's welcome Rebel Star Dr. Ambarish. Rebel back in action. ನೋಡಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೊದಲನೇ ಪಾಠ, ಶ್ರೀರಾಮನು ಮನೆಗೆ ಬಂದನು ಅಂತ ಬರೋದು. ನಾನು ಅಂಬರೀಷನು ಮನೆಗೆ ಹೋದನು. ಚೈಲ್ಡ್ಹುಡ್ ಚೆನ್ನಾಗಿತ್ತು, ಕಾಲೇಜ್ ಬಂದ್ಮೇಲೆ ಏನು ತೋರಿಸ್ಬೇಡಿ. ಮಾರಣಿಸ್ ಕಾಲೇಜ್ ಹತ್ರ ಅಂಬರೀಷ್ ಬೈಕಲ್ಲಿ ಬರ್ತಾರೆ ಅಂತಂದ್ರೆ ಅಕ್ಕಪಕ್ಕದಲ್ಲಿದ್ದ ಹುಡುಗಿರಿ ಹಿಡಿಯಲ್ಲ ಓಡ್ಬಿಡೋರು ಗೇಟ್ ಒಳಗೆ. ಅವನ್ ನಡಿಬೇಕಾದ್ರೆ ನಾನು ಕೇಳಿ ನಾನು ಹೇಳ್ತೀನಿ. ಅವ್ರು ನೋಡಿದ್ರೆ ಏನ್ ಮಾತಾಡೋದು ಗೊತ್ತಾಗಲ್ಲ. ಒಂದು ಏನಾರ ಬೈರಿ ಸರ್ ಮಾತಾಡ್ತೀನಿ ನಾಲ್ಕು. ಅಂಬರೀಷ್ ಅಣ್ಣ, ನಾನು KM ದೊಡ್ಡಿ ಕನ್ನಡ ಅಣ್ಣ ಕೊಡೋಣ. ಹೀರೋಯಿನ್ಸ್ ಜೊತೆ ನೀವು ಆಡಿದಂತ ತುಂಟಾಟಗಳು ಸೋ ನೈಸ್. ಸ್ಕ್ರೀನ್ ಅಲ್ಲಿ ಸರ್ ಆಕ್ಟಿಂಗ್. ರಾಜ್ಕುಮಾರ್ ಅವ್ರು ಹೇಳೋರು, ದೇವ್ರ ತರ ಕೂತಿರ್ತೀನಿ, ಎಲ್ಲ ಬಂದು ಕಾಲ್ ಮುಗಿತಾರೆ, ಇಷ್ಟೇ ಆಗೋಯ್ತು ಜೀವನ. ಸರ್ ಬನ್ನಿ ಸರ್, ಫಾರಿನ್ ಕರ್ಕೊಂಡು ಹೋಗ್ತೀನಿ, ಮಜಾ ಮಾಡಿಸಿ ಕರ್ಕೊಂಬರ್ತೀನಿ. ಅಂಬರೀಷ್ ಮ್ಯಾಗ್ನೆಟ್ ಎಲ್ಲೆಲ್ಲಿದ್ರು ಹುಡುಕೊಂಡ್ ಬಂದ್ಬಿಡ್ತಾರೆ ಅಂಬರೀಷ್. your memories about Vishnu ji. I still have him in my heart. I still think that he's alive. I miss him so much ಅಂದ್ರೆ ಹೇಳಕ್ಕಾಗಲ್ಲ. I still want him the same Vishnu. I still want him the same Vishnu. ಹಾಯ್, ಹಲೋ, ನಮಸ್ಕಾರ. ಮತ್ತೆ ವೀಕೆಂಡ್ ಬಂತು, 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಮತ್ತೆ ತಡೆ ಹಾಕಿ ಶುರು ಮಾಡೋಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, co-powered by Sensodyne Fashion Partner, Convermart, Jewelry Partner, Sudarshan Jewelers, Cookies Partner, Unibake Cookies. ನಮ್ಮ ಸಮಾಜದಲ್ಲಿ ಸಾಧಕರನ್ನ ಗೌರವಿಸೋಕ್ಕೆ, ಅವರ ಸಾಧನೆಗೆ ಪ್ರೋತ್ಸಾಹ ನೀಡಕ್ಕೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಬಹುಮಾನ, ಬಿರುದು, ಪದಕ, ಹೀಗೆ ಅನೇಕ ರೀತಿ ರಿವಾಜುಗಳಿದೆ. ಪ್ರಶಸ್ತಿಗಳು ಬರ್ತಿದ್ದಾಗೆ ಒಬ್ಬ ವ್ಯಕ್ತಿಯ ಗೌರವ, ವರ್ಚಸ್ಸು, ಘನತೆ ಎಲ್ಲ ಹೆಚ್ಚಾಗುತ್ತೆ ಅಂತ ಅನೇಕರು ಭಾವಿಸ್ತಾರೆ. ಆದರೆ ಕೆಲವರಿಗೆ ಪ್ರಶಸ್ತಿ ಸಿಕ್ಕಾಗ ಆ ಪ್ರಶಸ್ತಿಯ ವರ್ಚಸ್ಸೇ ಹೆಚ್ಚಾಗುತ್ತೆ. ಅದೇ ರೀತಿ ಇವತ್ತು ಬರೋ ಸಾಧಕರಿಂದ ಈ ಸೀಟಿನ ವರ್ಚಸ್ಸೇ ಹೆಚ್ಚಾಗ್ತಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತಿನ ನಮ್ಮ ಸಾಧಕರು ಕರ್ನಾಟಕದ ದೈತ್ಯ ಶಕ್ತಿ. 7 ತಾಲೂಕಿನ ಜಿಲ್ಲೆ ಮಂಡ್ಯ ಅನ್ನೋ 7 ಸುತ್ತಿನ ಕೋಟೆಗೆ ಇವರೇ ಎಂಟದೆ ಬಂಟ. ಕನ್ನಡ ಚಿತ್ರರಂಗದ ವೀರ ಪರಂಪರೆಯಲ್ಲಿ ಇವರು ಸೋಲಿಲ್ಲದ ಸರದಾರ. ಕಷ್ಟ ಅಂತ ಬರೋರ ಪಾರಿಗೆ ಕಲಿಯುಗ ಕರ್ಣ, ಇಷ್ಟ ಅಂತ ಬರೋರಿಗೆ ನಮ್ಮೂರ ಹಮ್ಮೀರ. ಇವರು ವರನಟರಿಗೆ ಒಡ ಹುಟ್ಟಿದವರು, ಸಾಹಸ ಸಿಂಹರ ಕುಚ್ಚುಕು ಅನ್ನಿಸಿದ ದಿಗ್ಗಜರು, ಧೀಮಂತ ವ್ಯಕ್ತಿತ್ವದ ಜೀವಂತ ದಂತ ಕಥೆ. ಲೆಟ್ಸ್ ವೆಲ್ಕಮ್ ದಿ ಒನ್ ಅಂಡ್ ದಿ ಓನ್ಲಿ ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್. Thank you, sir. Thank you, sir. Thank you, sir. Thank you, sir. Sir, first of all, a big thank you, sir. ನಾವು ಈ ಸೀಸನ್ 2 ಶುರು ಮಾಡಿದಾಗ
ಈ ಚೇರಲ್ಲಿ ಯಾರನ್ನ ಕೂರಿಸ್ಬೇಕು ಅಂತ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಕೇಳಿದಾಗ ಸರ್, ಮ್ಯಾಕ್ಸಿಮಮ್ ವೋಟ್ಸ್ ಎಲ್ಲರೂ ಆಸೆ ಪಟ್ಟಿದ್ದು ಅಂಬರೀಷ್ ಅನ್ನ ನೀವು ಕರೆಸಲೇಬೇಕು ಅಂತ. ಸೊ ವಿ ಆರ್ ಸೋ ಆನರ್ಡ್ ಟು ಹ್ಯಾವ್ ಯು ಆನ್ ದಿಸ್ ಚೇರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಶುರು ಮಾಡೋಣ. ಇವರು ಶ್ರೀ ಮಳವಳ್ಳಿ ಹುಚ್ಚೇಗೌಡರ ಅಮರನಾಥ್. ಜನರಿಗೆ ಆಪ್ತರಾಗಿರೋದು ರೆಬಲ್ ಸ್ಟಾರ್ ಅಂಬರೀಷ್ ಅಂತಾನೆ. ಮೇ 29, 1952 ಜನನ. ಮಂಡ್ಯ ಜಿಲ್ಲೆಯ ದೊಡ್ಡ ಅರಸಿನಕೆರೆ ಇವರ ಹುಟ್ಟೂರು. ತಂದೆ ಹುಚ್ಚೇಗೌಡ, ತಾಯಿ ಪದ್ಮಮ್ಮ. ಒಟ್ಟು 7 ಜನ ಮಕ್ಕಳಲ್ಲಿ 6ನೇ ಪುತ್ರ ನಮ್ಮ ಅಂಬರೀಷ್ ಅವರು. ಸಂಗೀತ ಕ್ಷೇತ್ರದ ದಂತಕತೆ ಪಿಟೀಲ್ ಚೌಡಯ್ಯ ಅವರು ಇವರ ತಾತ ಅವರು. ಖ್ಯಾತ ತಾರೆ ಶ್ರೀಮತಿ ಸುಮಲತಾ ಅವರು ಇವರ ಧರ್ಮಪತ್ನಿ ಹಾಗೂ ಅಭಿಷೇಕ್ ಇವರ ಏಕೈಕ ಪುತ್ರ. 1972 ನಾಗರಹಾವು ಚಿತ್ರದಿಂದ ಇವರ ಸಿನಿ ಜೀವನ ಪ್ರಾರಂಭ ಆಯಿತು. 44 ವರ್ಷಗಳ ಈ ದೀರ್ಘ ಪ್ರಯಾಣದಲ್ಲಿ ಸುಮಾರು 216 ಚಿತ್ರಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಎಲ್ಲಾ ಭಾಷೆಯಲ್ಲೂ ಅಂಬರೀಷ್ ಅವರು ಅಭಿನಯಿಸಿದ್ದಾರೆ. ಇವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, NTR ರಾಷ್ಟ್ರ ಪ್ರಶಸ್ತಿ, ಆಂಧ್ರ ಸರ್ಕಾರದ ಪ್ರತಿಷ್ಠಿತ ನಂದಿ ಪ್ರಶಸ್ತಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಸೈಮಾ ಪ್ರಶಸ್ತಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಂದ ಡಾಕ್ಟರೇಟ್ ಪದವಿ, ಹೀಗೆ ಹಲವಾರು ಪ್ರಶಸ್ತಿಗಳು, ಗೌರವಗಳು ಎಲ್ಲವೂ ಇವರ ಮಡಿಗೆ ಏರಿದೆ. ಸಚ್ ಅ ಗ್ರೇಟ್ ಮ್ಯಾನ್. ಸಿನಿ ರಂಗದಲ್ಲಿ ಇಷ್ಟು ಯಶಸ್ಸನ್ನ ನೋಡಿದ ಇವರು ಆನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ರಾಜ್ಯ ಮಟ್ಟದಲ್ಲಿ MLA ಆಗಿ, ಸಚಿವರಾಗಿ, ರಾಷ್ಟ್ರ ಮಟ್ಟದಲ್ಲಿ MP ಆಗಿ, ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಪ್ರಸ್ತುತ ಇವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಸಚಿವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್. ಈ ವಿಷಯಗಳೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಆದರೆ ಇದಕ್ಕೂ ಮೀರಿ ಅಂಬರೀಷ್ ಸಾರ್ ಅವರ ರೆಬಲ್ ಜೀವನದ ಬಗ್ಗೆ ಅನೇಕ ವಿಚಾರಗಳು ಎಲ್ರಿಗೂ ಗೊತ್ತಿಲ್ಲ. ಅದು ಇವತ್ತು ನಮ್ಮ ಶೋ ಮೂಲಕ ಈಡೇರುತ್ತೆ ಅನ್ಕೊಂಡಿದ್ದೀವಿ. ಓವರ್ ಟು ಯು ಸರ್. ಸರ್, ನಿಮ್ಮ ಈ ಸುದೀರ್ಘ ಪ್ರಯಾಣನ ಒಂದ್ಸಲ ರಿವೈಂಡ್ ಮಾಡಿ ನೋಡೋಣ ಸರ್. ಆರ್ ಯು ರೆಡಿ ಸರ್? ಎಸ್ ರೈಟ್ ಸರ್. 1952 ಆಗ ಇನ್ನೂ ಕರ್ನಾಟಕನೇ ಹುಟ್ಟಲಿಲ್ಲ. ನಮ್ಮೂರ್ನ ಇನ್ನು ಮೈಸೂರು ಸಂಸ್ಥಾನ ಅಂತ ಕರಿತಾ ಇದ್ವಿ. ಮೈಸೂರು ಅರಮನೆಯಲ್ಲಿ ಜಯಚಾಮರಾಜ ಒಡೆಯರ್ ಅವರು ಇನ್ನೂ ದರ್ಬಾರ್ ನಡೆಸ್ತಾ ಇದ್ರು. ಆ ಕಾಲ ನೀವು ಹುಟ್ಟಿದ ಕಾಲ. ಅಂತ ಕಾಲದಲ್ಲಿ ಸರ್ ಕನ್ನಡದಲ್ಲಿ ಒಬ್ಬ ಯುವರಾಜನಂತೆ ನಿಮ್ಮ ಜನನ ಆಯ್ತು. ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಹುಟ್ಟಿನ ದಿನಗಳು ಏನಾದ್ರು ನೆನಪಿದೆಯಾ ಸರ್? ಚೈಲ್ಡ್ಹುಡ್ ಚೆನ್ನಾಗಿತ್ತು. ಕಾಲೇಜ್ ಬಂದ್ಮೇಲೆ ಏನು ತೋರಿಸ್ಬೇಡಿ. ಎಲ್ಲ ತೋರಿಸಿ ಸರ್, ಎಲ್ಲ ತಂದ್ಬಿಟ್ಟಿದೀವಿ ಸರ್, ಎಲ್ಲ ರೆಡಿ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿ ಸರ್. ನಾನು ಮಾತ್ರ ಗವರ್ಮೆಂಟ್ ಸ್ಕೂಲಲ್ಲಿ ಓದ್ದವನು. ಆಮೇಲೆ ಶಾರದಾ ವಿಲಾಸ್ ಕಾಲೇಜ್ ಹೈಸ್ಕೂಲ್ಗೆ ಹೋದೆ. ಅಲ್ಲಿಂದ ಶಾರದಾ ವಿಲಾಸ್ ಕಾಲೇಜಿಗೆ ಸೇರ್ಕೊಂಡೆ. ಕಾಲೇಜ್ ಪ್ರಿಮಿಸಸ್ಗೆ ಹೋಗುವೆ, ಕ್ಲಾಸ್ ರೂಮ್ಗೆ ಹೋಗ್ತಿರಲಿಲ್ಲ. ಓಕೆ, ಇದನ್ನ ಇವ್ರ ಬಾಯಲ್ಲಿ ಕೇಳಕ್ ಮುಂಚೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ನೀವು ನೋಡ್ತಾ ಇರೋ ಈ ಮನೆ ಪಿಟೀಲು ಚೌಡಯ್ಯನವ್ರ ಮನೆ. ಪ್ರಪಂಚನೇ ಇವತ್ತು ಅಂಬರೀಷನ್ ನೋಡ್ತಾ ಇದೆ. ಅಂಬರೀಷ ಪ್ರಪಂಚ ನೋಡಿದ್ದು ಇದೇ ರೂಮ್. 1952 ಇಸ್ವಿ ಮೇ 29 ಅಂಬರೀಷನ್ ಜನನವಾದಂಥ ರೂಮ್ ಇದು. ಆಗ ಇಷ್ಟೆಲ್ಲ ಪಾಸ್ ಆಗಿರಲಿಲ್ಲ. ಇಲ್ಲೆಲ್ಲ ಕಡಪ ಕಲ್ಲಿತ್ತು. ಹುಟ್ಟಿದ ಸಂದರ್ಭದಲ್ಲಿ ಎಷ್ಟು ಗಂಟೆಗೆ ಹುಟ್ಟಿದ ಅಂತ ತಿಳ್ಕೊಳ್ಳೋಕ್ಕೆ ಆ ಡೆಲಿವರಿ ಮಾಡೋ ಟೈಮ್ ನಾವೇನು ಹೋದರೆ ಅಲಾರಾಮ್ ಟೈಮ್ ಪಿಸ್ ಇದೆಯಲ್ಲ, ಅದನ್ನ ಹಿಡ್ಕೊಂಡು ನಮ್ಮ ಚಿಕ್ಕಮ್ಮ ನಾವು ಎಲ್ಲ ಆಚೆ ಕೂತ್ಕೊಂಡು ಬಾಗಿಲಿಂದ ಆಚೆ ಪೇಪರು ಪೆನ್ನು ಇಟ್ಕೊಂಡು ಆ ಡೆಲಿವರಿ ಆದ ತಕ್ಷಣ ಬಾಗಿಲ ತುಂಬ ಹೇಳೋರು ಆಯಿತು ಅಂತ ಟೈಮ್ ಬರ್ಕೊಂಡು ಗಂಡ ಅಣ್ಣ ಅಂತ ಕೇಳಿದ್ರೆ ಅವ್ರು ಗಂಡು ಮಗು ಅಂತ ಹೇಳೋರು. ಹೇಳಿದ್ಮೇಲೆ ಮಗು ಸ್ನಾನ ಮಾಡಿಸಿದ್ಮೇಲೆ ನಮ್ಮ ಬಾಗಿಲು ತೆಗೆದು ಮಗು ತೋರಿಸ್ತಾಯಿದ್ರು. ಅಂಬರೀಷ ಹುಟ್ಟಿದಾಗ ಒಳ್ಳೆ ತುಂಬಿಕೊಂಡು ಒಳ್ಳೆ ಚೆನ್ನಾಗಿದ್ದ, ಒಳ್ಳೆ ಕಲರ್ ಇದ್ದ, ತಲೆ ತುಂಬ ಕೂದಲು, ಗುಂಗುರು ಕೂದಲು. ಅವಾಗೇನು ಎಲ್ಲರಿಗೂ ಎತ್ಕೊಳ್ಳೋಕೆ ಆಸೆ, ಮಗುನ ಹುಟ್ಟಿದ ತಕ್ಷಣ ಯಾರು ಎತ್ಕೊಳ್ಳೋಕೆ ಕೊಡಲ್ಲ. ಅಂತೂ ಭಾಳ ವಿಜೃಂಭಣೆಯಿಂದ ಆವತ್ತಿನ ದಿವಸ ನಮ್ಮಲ್ಲಿ ಫಂಕ್ಷನ್ ಥರನೇ ಮಾಡಿ ಸಂತೋಷಪಟ್ವಿ. ಸಿಕ್ಕಾಪಟ್ಟೆ ಒಡ್ಡ ಅಂದರೆ ಶತವಡ್ಡ. ಇವು ನಾವೆಲ್ಲ ಕೇರ ಮಾಡ್ತಿದ್ರೆ ನಾನು ಆಡ್ತೀನಿ ಅಂತ ಬೋರ್ಡ್ ಮೇಲೆ ಕೂತ್ಕೊಂಡ್ಬಿಡೋದು.
ನಾವೆಲ್ಲ ವಾಕಿಂಗ್ ಹೋದಾಗ ಅವ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಕುದುರೆ ಮೇಯ್ತಾ ಇರೋದಲ್ಲ, ಅದಕ್ಕೆ ಲಗಾಮಿಲ್ಲ ಏನಿಲ್ಲ, ನಮ್ಗೆ ಕೂರಿಸ್ಬಿಟ್ಟು ಕುದುರೆ ಮೇಲೆ ಓಡಾಡ್ಸೋದು. ಅಂಬರೀಷನ್ಗೆ ಮೊದಲಿಂದಲೂ ಅವ್ನು ಹಿಡ್ದಿದ್ದೆ ಹಠ, ಅವ್ನು ಕೇಳಿದ್ದನ್ನು ಕೊಡಿಸ್ಲೇಬೇಕಿತ್ತು. ಹಾಗೆ ಅವನಿಗೆ ಮಾತ್ರ ಮೈಸೂರು ಮಹಾರಾಜರು ದರ್ಬಾರ್ ಡ್ರೆಸ್ಸು, ಈಗ ಶ್ರೀಕಂಠ ದತ್ತ ಎಲ್ಲ ಹಾಕೋತಾರಲ್ಲ ಆ ಥರದ್ದೇ ಡ್ರೆಸ್ ಹೊಲಿಸಿದ್ರು. ಅವನೊಬ್ಬನಿಗೆ ಮಾತ್ರ, ನಾವು 7 ಜನ ಇದ್ರು ಅವನಿಗೆ ಮಾತ್ರ ಅದೊಂದು ಡ್ರೆಸ್ಸು. ಸರಿ, ಅವನನ್ನು ಮಹಾರಾಜ ಮಾಡಿ ಕೂರಿಸ್ಬಿಡೋದು ಮೆಟ್ಲ ಮೇಲೆ, ನಾವೆಲ್ಲ ಕೈ ಮುಗಿಬೇಕು ಅವನಿಗೆ. ಆಗ ನಮ್ಮ ತಾತ ಅವ್ರಿಗೆ ಅವನಿಗೆ ಭಾಳ ಮುದ್ದಾಡಿದ್ರೆ ಅದು. ಅವನು ಮಲ್ಕೊಳ್ಳುವಾಗ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಡು ಹೇಳ್ತಾ ಇದ್ರು. ಶ್ರೀ ವೇಣುಗೋಪಾಲ ಅಂತ ಒಂದು ಹಾಡು, ಅದು ಹೇಳಿದ ತಕ್ಷಣ ಮಲ್ಕೊಂಬಿಡೋದು. ಎಸ್ ಸರ್. ಪಿಪಿನ್ ಚಾಡಿ ಅವರು ಮತ್ತೆ ನೀವು ನಿಮ್ಮ ಆ ದಿನಗಳಲ್ಲಿ ಅವರು ಪ್ಯಾಲೇಸ್ ಬಗ್ಗೆ ನಿಮ್ಮನ್ನು ಮಾತ್ರ ಜೊತೆ ಕರ್ಕೊಂಡು ಹೋಗೋರಂತೆ. ಆ ದಿನಗಳಲ್ಲಿ ಹೇಳಿದ ಮುದ್ದು ಮೊಮ್ಮಗ ನೀವೇ ಅಂತ ಎಲ್ರಿಗಿಂತ. ಈಗಲೂ ಮುದ್ದಾಗೇ ಇದ್ದೀನಿ. ಅವಾಗೆಲ್ಲ ನಮ್ಗೇನಪ್ಪ ಅಂದರೆ ಮಹಾರಾಜರು ಒಂದು ಕಾಲ ಅಂದರೆ ಅದು ಬೇರೆ. ಹೌದು, ಆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತು. ನಮ್ಮ ತಾತವ್ರ ಜೊತೆ ವಿದ್ವಾನವ್ರು. ಅವಾಗ ನಾವೆಲ್ಲ ದರ್ಬಾರ್ ಡ್ರೆಸ್ ಹಾಕೊಂಡು ನಮ್ಮ ತಾತವ್ರ ಜೊತೆ ಅಲ್ಲಿ ಕೂತ್ಕೋತಾ ಇದ್ವಿ. ಆ ಕಳೆ ಅವ್ರ ಭಾವಗಳು ಅವ್ರನ್ನ ಕೂತ್ಕೋತಾ ಇದ್ವಿ ಸ್ಟೇಜ್ ಮೇಲೆ. ಆ ಥರ ಸ್ಟೇಜ್ ಇನ್ನು ಮುಂದಕ್ಕೆ ನಾವು ನೋಡಲ್ಲ. ಪಿಟೀಲ್ ಬಾರಿಸ್ತಾ ಇದ್ರೆ, ಅವ್ರು ಆಡ್ತಾ ಇದ್ರೆ, ಘಟದ ಮಂಜುನಾಥ್ ಘಟ ಬಾರಿಸ್ತಾ ಇದ್ರೆ, ಪಾಲ್ಘಾಟ್ ಮಣಿ ಮೃದಂಗ, ಅದೆಲ್ಲ ಒಂಥರ ಚಾಲೆಂಜಿಂಗ್ ಅವ್ರಿಗೆ. ಕಲೆ ಅನ್ನೋದು ತುಂಬಿರೋದು. ನನಗೆ ನಿದ್ದೆ ಬಂದ್ಬಿಡು, ಪಟ್ ಅಂತ ಹೊಡೆದು ಚೆಮೈ ಭಾಗವತರು ಒಂಚೂರು ಕಲ್ಸಕ್ಕರೆ ಕೊಡೋರು. ಕಲ್ಸಕ್ಕರೆ ತಿರ್ಕೊಂಡು ತಿರ್ಗಾ ಎಷ್ಟೊತ್ತು ಅಂತ ಬಾರಿಸೋದು ನಾವು. ಮನೆಯಲ್ಲೂ ನಿಮ್ದೇ ದರ್ಬಾರ್ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರು. ಚಿಕ್ಕ ವಯಸ್ಸು ಅದೆಲ್ಲ ಗೊತ್ತೇ ಇಲ್ವಲ್ಲ ನಮಗೆ. ನಾವೆಲ್ಲ ಒಟ್ಟಿಗೆ ಬಾಳ್ದವ್ರು ಎಲ್ಲ. ನಮ್ಮ ತಾತ ಅವ್ರು ಬಂದರೆ ನಾವೆಲ್ಲ ಬೇರೆ ಮನೇಲಿ ಇದ್ರೂ ಎಲ್ಲರೂ ಅವ್ರು ಬಂದ ತಕ್ಷಣ ಒಂದು ಹಬ್ಬದ ವಾತಾವರಣ ನಮ್ಮ ತಾತ ಅವ್ರ ಮನೇಲಿ. ಅವರೇ ಬರೋದು, ಮಾವನ ಹಣ್ಣು ಕಾಲದಲ್ಲಿ ಶ್ರೀಕರಣ ಮಾಡಿಸೋರು, ಇನ್ನೊಂದು ನಮ್ಮ ಅಜ್ಜಿ ಎಣ್ಣೆ ಸ್ನಾನ ಮಾಡಿಸೋದು. ಅವ್ರು ಒಂದ್ಸತಿ ಎಣ್ಣೆ ಸ್ನಾನ ಮಾಡಿಸಿದ್ರೆ ನಾವು 24 ಗಂಟೆ ಮಲ್ಕೊಳ್ತಿದ್ವಿ. ನಿಮ್ಮ 7 ಜನ ಮಧ್ಯೆ ಅಮ್ಮನ ಪಕ್ಕ ಯಾರು ಮಲ್ಕೊಳ್ಳೋದು ಒಂದು ದೊಡ್ಡ ಜಗಳ ಆಗೋದು, ಯಾವ ನಿಮಗೆ ಆ ಪೊಸಿಷನ್ ಸಿಗ್ತಾ ಇತ್ತು ಅಂತ. ನಾನು ಒಬ್ಬನೇ ಮಲಗ್ತಾ ಇದ್ದೀನಿ. ನಮ್ಮ ತಂದೆನೂ ಬಿಡ್ತಿರ್ಲಿಲ್ಲ, ನಾನೇ ಹಿಡ್ಕೊಂಡು. ಸರ್, ಏನೋ ನಿಮ್ಮ ಬಾಲ್ಯಕ್ಕೆ ನೆನಪಿಸಂತ ಒಂದು ಏನೋ ಸಮಥಿಂಗ್ ಶಿ ಇಸ್ ಗಾಟ್. ಇದಕ್ಕೂ ನಿಮ್ಮ ಬಾಲ್ಯಕ್ಕೆ ಏನು ಸಂಬಂಧ ನಮಗೆ ಗೊತ್ತಿಲ್ಲ, ಕಳ್ಸಿಕೊಟ್ಟಿದ್ದಾರೆ ನಿಮ್ಮ ಫ್ಯಾಮಿಲಿಯವರು. ಏನು ಇದಕ್ಕೇನೋ ಸ್ಟೋರಿ ಇದೆಯಂತ ಇದ್ರ ಹಿಂದೆ, ಏನೋ ನೆನಪಾಗ್ತಿದೆ ನಿಮಗೆ? ಗೊತ್ತು. ಹರೀಶ್ ಅಂತ ನಮ್ಮ ಅಣ್ಣ. ಓಕೆ. ಆವಾಗ ಹರೀಶ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಅಮೀನ್ ಸಾನಿ ಅಂತ ಸಿಲೋನ್ ರೇಡಿಯೋ ಬಿನಾಕ ಗೀತ್ಮಾಲ 8 ಗಂಟೆಗೆ ಬರೋದು ಕರೆಕ್ಟಾಗಿ. ಅದು ಬಂದ ತಕ್ಷಣ ಎದ್ಬಿಟ್ಟು ಓಡೋಗಿ ಟಾಯ್ಲೆಟ್ಗೆ ಹೋಗಿ ಬ್ರಷ್ ಮಾಡಿ ಬಂದು ಕೂತ್ಕೊಂಡ್ಬಿಡುವೆ. ಇವರೆಲ್ಲ 9 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕು. ನಾನು ಕೂತ್ಕೊಂಡ್ರೆ ನನಗೆ ಬೇಕಲ್ಲ 25-30 ದೋಸೆ ಬೇಕು. ನಮ್ಮ ತಾಯಿ ನನಗೆ ಹಾಕೋರು. ಇವನು ನಾನು ಕಾಲೇಜ್ಗೆ ಹೋಗ್ಬೇಕು ಸುಮ್ಮನೆ ಇರೋ ಅನ್ನೋನು. ಇವನಿಗೆ ತಿನ್ನಬಾರ್ದು ಬಿಟ್ಟು ಆ ಮೊಸರನ್ನ ಎತ್ತಿ ಚಟ್ನಿಗೆ ಹಾಕ್ಬಿಟ್ರೆ ಅವ್ನು ತಿಂತಾ ಇರಲಿಲ್ಲ. ನನ್ನ ಮಗನೇ ಅಂತ ಓಡ್ಬಿಡು. ಅವನಿಗೆ ಮೊಸರು ಹಾಕ್ಬಿಡ್ತಿದ್ದೆ ಚಟ್ನಿಗೆ. ಅವನಿಗೆ ಮೊಸರಾದ್ರೆ ಅಲರ್ಜಿ. ಸರಿ, ಈ ಥರದ್ದೆಲ್ಲ ತೊಂದರೆಗಳು ಕೊಟ್ಟಿದ್ದೀನಿ ಮನೇಲಿ. ರೈಟ್. ನಿಮ್ಮ ಬ್ರದರ್ಸ್ ಅಲ್ಲಿ ಒಬ್ರು ಬಂದಿದ್ದಾರೆ, ಇವರೇನ ಹರೀಶ್ ನೋಡ್ಬೇಕು ನೀವು. ಅಂಬರೀಶ್ ಸರ್ ಬ್ರದರ್ ಹರೀಶ್ ಅವ್ರು ಬಂದಿದ್ದಾರೆ. ಹೇಳಿ ಸರ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳ್ತಾ ಇದ್ರು. ಅವನು ಭಾಳ ತುಂಟ. ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ರೆ ಅವ್ನು ಔಟ್ ಆಗ್ಬಿಟ್ರೆ ವಿಕೆಟು ಬ್ಯಾಟೆ ಎತ್ಕೊಂಡು ಹೊಟ್ಟೋಗ್ಬಿಡೋನು, ಔಟ್ ಅಲ್ಲ ಅಂತ. ಬಾವಿಗೆ ₹1 ಹಾಕ್ಬಿಟ್ಟು ಎತ್ಕೊಂಡ್ರು ಎತ್ಕೊಂಡ್ಬಿಡೋನು. ಅಷ್ಟು ಧೈರ್ಯಶಾಲಿ ಮಾತ್ರ ಸಣ್ಣ ವಯಸ್ಸಿಂದಾನು. ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ನೇಚರು ನಿಮ್ಮ ಬ್ರದರ್ಸ್ ನೇಚರ್ ಒಂದೇ ತರ ಬೇರೆ ಬೇರೆ ತರ ಇದ್ರು ಅನ್ಸ್ತಾ ಅವರು? ಬಹಳ ಡಿಸಿಪ್ಲಿನ್ ಅಂತ ಅವರು, ಬಹಳ ಇದಂತೆ. ಇವನು ಆನಂದನು ಸ್ವಲ್ಪ ಹಂಗಂಗೇನೆ. ದೊಡ್ಡವನು ಬಹಳ ಕೋಪಿಷ್ಟ. ಎದುರೋರು ಮನೇನೇ ಸೈಲೆಂಟ್. ಅವ್ನು ಬಂದ್ಬಿಟ್ಟ. ಕಡೆಗೆ ಒಂದಿನ ಏನ್ ಮಾಡ್ದ, ಅವನು ನನಗೆ KRS ಅಲ್ಲಿ ಇಂಜಿನಿಯರ್ ಆಗಿದ್ದ, 21 ಟರ್ಲಿನ್ ಪ್ಯಾಂಟು, ಟರ್ಲಿನ್ ಶರ್ಟ್ಸ್ ತಂದು ಕೊಟ್ಬಿಟ್ಟ. ಸಂಡೇ ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಆಡಬೇಕು. ಇವನು ಏನಯ್ಯ ಅದು 21 ಅವಾಗೆಲ್ಲ ಇದ್ಲು. ಹೌದು. ಅದು ಸ್ವಲ್ಪ ಟರ್ಲಿನ್ ಅಂದ್ರೆ ಸುಟ್ಟೋಗ್ಬಿಡುತ್ತೆ. ಆ ಊರು ಅಲ್ಲೋಗಿ ಲ್ಯಾಂಡ್ರಿ, ಅಂಬಿಕಾ ಲ್ಯಾಂಡ್ರಿ ಅಂತ ಇತ್ತು. ಆ ಲ್ಯಾಂಡ್ರಿಗೆ ಹೋಗಿ ಕೂತ್ಕೊಂಡು, ಲೋ ಹುಷಾರೋ ನನ್ನ ಮಗನೇ, ಅವ್ರಿಗೆ ನಂಬ್ಕೊಂಡ್ರೆ ಹೆದರಿಕೆ, ನಮ್ಮ ಇಲ್ಲಿ ಮನೇಲಿ ಹೆದರಿಕೆ. ಅವನಿಗೆ ಏಯ್ ಹುಷಾರು, ಕಾವಾದ ತಕ್ಷಣ ಕಮ್ಮಿ ಮಾಡು ಅಂತ ಹೇಳಿ 2 ಗಂಟೆ 3 ಗಂಟೆ ತನಕ ಕಾದ ಐರನ್ ಮಾಡಿಸಿ ಹೆಂಗೆ ಒತ್ಕೊಂಬಂದೆ. ನಮ್ಮ ಅಣ್ಣ ಇದ್ದವನು ಇಷ್ಟೊತ್ತಾಗ ಎಲ್ಲೋಗಿದೆ ಅಂತ ಒಂದು ಪ್ಯಾಟ್ ಅಂತ ಹೊಡೆದ. ಹಿಂಗೆ ಕೈಲಿತ್ತು, ತೂದ್ ಬಿಸಾಕ್ದೆ. ನಿನ್ನ ಮನೆ ಜವಾನ ಅಲ್ಲ, ಹೋಗಿ ಮಾಡಿಸ್ಕೋಗ ಬೇರೆಯವ್ರ ಕೈಲಿ. ಅವನಿಗೆ ಫಸ್ಟ್ ರೆಬಲ್ ಆಗಿದೆ ನಾನು. ಅಲ್ಲಿ ರಿಬಲ್ ಸ್ಟಾರ್ ಅಲ್ಲೇ ಸ್ಟಾರ್ಟ್. ಇನ್ಯಾರೋ ಅವ್ನ ಮುಂದೆ ಮಾತಾಡ್ತಿರ್ಲಿಲ್ಲ. ಸರಿ, ಅವನಿಗೆ ರೆಬಲ್ ಆಗಿದೆ ಅವತ್ತು. ಅವ್ನ ಮದುವೆಗೆ ಕರಿಬೇಕಾದ್ರೆ ನಾನು ಬರಲ್ಲ ಅಂತ. ಆಮೇಲೆ ಕರೆಯಿಲ್ಲ, ಬಾರೋ ಅಂತ
ಅವ್ನು ಮೋಟರ್ ಸೈಕಲ್ ಕರ್ಕೊಂಡು ನನ್ನ. ಮತ್ತೆ ನಿಮ್ಮ ಸಿಸ್ಟರ್ಸ್ ಜೊತೆ ಹೇಗಿದ್ರಿ ಸರ್? ನಿಮ್ಮ ಸಿಸ್ಟರ್ಸ್ ಇದ್ರು ರಜನಿ ಎಲ್ಲ ಅವರು. ಪಾಪ ರಜನಿ ಚಿಕ್ಕಳ್ಬಿಡಿ. ಆಮೇಲೆ ರಾಧಾ ಅಂದ್ರೆ ನಮ್ಗೆ ಭಾರಿ ಇಷ್ಟ. ನಮ್ಗೆ ದುಡ್ಡು ಶಾರ್ಟ್ ಆದಾಗ ಓಡ್ಬಿಡೋದು ಅವಳ ಮನೆಗೆ. ಎಲ್ಲಿದ್ರೆ ಒಳಗೆ ಹೋದ್ರೆ ನಮ್ಗೆ ಒಂದು 100 ರೂಪಾಯಿ 100 ರೂಪಾಯಿ ಕೊಟ್ಟು ಕಳಿಸ್ಬಿಡೋದು. ಆ ದುಡ್ಡುಗೋಸ್ಕರ ಹೋಗೋದು ಅವಳ ಮನೆಗೆ. ಸರ್ ರಜನಿ ಅವ್ರ ರೀಸೆಂಟ್ ಯಾವಾಗ ನೋಡಿದ್ರಿ ಸರ್? ಮೊನ್ನೆ ಬಂದಿದ್ಲು, ಮನೆಗೆ ಬಂದು ಹೋದ್ಲು. ಬನ್ನಿ ಇಲ್ಲಿ ಸರ್. ಸಾರ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಗಿದ್ರು ಸಾರು ಅಂತ. ಸಾರು ನಾವು ತುಂಬಾ ಆತ್ಮೀಯವಾಗಿದ್ವಿ. ಕಾರಣ ನಮ್ಮಮ್ಮ ನಮ್ಮಣ್ಣ 3 ಜನ ನಾವು ಒಟ್ಟಿಗೆ ಇದ್ದಿದ್ದು. ಹಾಗೆ ನಮ್ಮ ತಂದೆಯ ಕಾಲಾನಂತರ ನಮ್ಮಣ್ಣ ನಮ್ಮೆಲ್ಲರ ನಮ್ಮ ಅಮ್ಮನ ಜವಾಬ್ದಾರಿನ ಪೂರ್ತ ವಹಿಸ್ಕೊಂಡು ನನ್ನ ವಿದ್ಯಾಭ್ಯಾಸ, ನನ್ನ ಮದುವೆ ಎಲ್ಲವನ್ನ ವಹಿಸ್ಕೊಂಡು ಸಮರ್ಪಕವಾಗಿ ತುಂಬಾ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು. ಸರ್, ನಮ್ಮ ತಾಯಿಯವ್ರಿಗೆ ಒಂದು ಭಾಳ ನೋವಿತ್ತು. ನಮ್ಮ ತಾಯಿ ಹತ್ಕೊಂಡು ನಮ್ಮ ತಂದೆ ಹತ್ರ, ಏನ್ರಿ ನನ್ನ ಮಗನ್ನ ಬೀದಿಗಿಳಿಸ್ಬಿಟ್ರಲ್ರಿ, ಅವನೇನು ಆಗ್ಲಿಲ್ವಲ್ರಿ, ಏನ್ರಿ ಮಾಡೋದು ಅಂತ ಅಳೋರು. ನಮ್ಮ ತಂದೆ ಯಾವ ರೀತಿ ಸಮಾಧಾನ ಮಾಡ್ತಾ ಇದ್ರು ಅಂದರೆ, ಪದ್ದು ನಿನ್ನ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ಬ ಡಾಕ್ಟರ್ ಆಗ್ತಾ ಇದ್ದಾನೆ, ಅವ್ರು ಯಾರೂ ಶೈನ್ ಆಗಲ್ಲ. ನಿಮ್ಮ ಅಪ್ಪ ಪಿಟೀಲ್ ಚೌಡಯ್ಯನವ್ರು ಇದ್ರಲ್ಲ, ಅವ್ರದ್ದು ಮಾತ್ರ ನ್ಯೂಸ್ ಪೇಪರಲ್ಲಿ ಬಂದಿದೆ, ನೆಕ್ಸ್ಟ್ ನಿನ್ನ ಮಗಂದೇ ಬರೋದು ಪೇಪರಲ್ಲಿ, ಹೆಡ್ಲೈನ್ಸ್ ಬರುತ್ತೆ ಅಂತ ಹೇಳೋದು. ಸತ್ಯ ಹೇಳಬೇಕು ಅಂದರೆ ನಾವೆಲ್ಲ ಇದನ್ನು ತಮಾಷೆ ಅಂತ ತಿಳ್ಕೊಂಡಿದ್ವಿ. ಯಾಕೆ ನಾವು ಇನ್ನೂ ಸಿನಿಮಾಗೆ ಸೇರಿರಲಿಲ್ಲ ಆಗ. ಅದೊಂದು ನನಗೆ ಭಾಳ ಹೆಮ್ಮೆ ಆದ ಒಂದು ವಿಷಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಅಮಿತ್ ಸರ್, ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡೋಣ ಈಗ. 1957 ಫಸ್ಟ್ ಸ್ಟ್ಯಾಂಡಲ್ಲಿ ನೀವು ಸೇರ್ತೀರಿ. ನಿಮ್ಮ ಟೀಚರ್ಸ್ ಬಗ್ಗೆ ಅಥವಾ ಸ್ಕೂಲ್ ಫ್ರೆಂಡ್ಸ್ ಬಗ್ಗೆ ಏನೋ ನೆನಪಿದೆಯಾ? ಟೀಚರ್ದು ಎಲ್ಲರಿಗೂ ನೆನಪಿದೆ, ಎಲ್ಲರೂ ಹೇಳಿದ್ದಾರೆ. KRK ಅಂತ ಒಬ್ಬರು ಮಾಸ್ಟರ್. What is that? Hello? ಥ್ಯಾಂಕ್ ಯು. ಸರ್, ನಿಮ್ಗೆ ನೆನಪಿದೆಯಲ್ವೋ, ನೀವು ಸ್ಕೂಲ್ ಹೋಗ್ತಾ ಇದೇ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ರಂತೆ, ಇದೇ ಕಲರ್ ಇತ್ತಂತೆ, ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಇದೆ ಅಂತೆ. ಅದಾದ್ಮೇಲೆ 58 ಬ್ಯಾಚ್ಗಳು ಹೊರಗೆ ಬಂದಿದೆ. ನಿಮ್ಮ ಸ್ಕೂಲ್ ಹುಡುಗರು ಇವರೆಲ್ಲ ಬಂದಿದ್ದಾರೆ. ಒಂದು VT ಇದೆ. ನಿಮ್ಮ ಸ್ಕೂಲ್ ಹೇಗಿತ್ತು, ಈಗ ಹೇಗಿದೆ ನೋಡಿ. ಎಲ್ಲಿಯವರ ಮಕ್ಕಳು ಇವರು? ನಿಮ್ಮ ಸ್ಕೂಲ್ನ ನೆನ್ಸಕ್ಕೆ ಅಲ್ಲಿಂದಲೇ ಕರ್ಕೊಂಡ್ ಬಂದಿದ್ದಾರೆ ಇವರು. ನೀವು ಈ ಹುಡುಗನ ತರ ಇದ್ರಿ ಅಂತ ನಾವು ಕೇಳ್ಬಿಟ್ಟಿ. ಅದಕ್ಕೆ ಅವ್ನು ಕರೆದ. ಅದಕ್ಕೆ ಆ ಹುಡುಗ ಮುಂದೆ ಬರಲಿ. ಅಂಕಲ್ ಪಕ್ಕ ಬರ್ಬೇಕಂತ ನೀನು. ಅಂಕಲ್ ನಿಂತರ ಇದ್ರಂತ ಕಣ. ಅಲ್ಲೋಡು. ಸರ್, ಬಹಳ ನಿಮ್ಗೆ ಊಟ ತಿಂಡಿ ಅಂದ್ರೆ ಬಹಳ ಇಷ್ಟ ಆಯ್ತಂತ ಈ ಏಜ್ ಅಲ್ಲಿ, ನಿಮ್ಮ ಅಣ್ಣ ಹೇಳ್ತಾ ಇದ್ರು. ಆಸೆ ಆದಾಗೆಲ್ಲ ನಮ್ಮಪ್ಪ ಆಫೀಸಿಂದ ಬಂದ ತಕ್ಷಣ ನಾವು ಒಂದು ಸೀಗೆ ಪುಡಿ ಮಿಲ್ಲಿತ್ತು, ಆ ಅಂಗಡಿಗೆ ಹೋಗ್ಬಿಡೋದು. ರಾಮು ಅಂತ ಇದ್ದ ಅಲ್ಲಿ ನಿಂತ್ಕೊಂಡ್ರೆ ನಮ್ಮ ಅಪ್ಪ ಅಲ್ಲಿಗೆ ಬರೋರು. ಎದುರುಗಡೆ ಆನಂದ್ ಭವನ್ ಹೋಟ್ಲು, ಅಲ್ಲಿ ಹೋಗಿ ಜಾಮೂನು ದೋಸೆ ಎಲ್ಲ ತಿಂದು. ಓ, ಇವನು ದೊಡ್ಡ ಫ್ಯಾನ್ ಸರ್. ನಿಮ್ಮನ್ನ ಇಮಿಟೇಟ್ ಎಲ್ಲ ಮಾಡ್ತಾನಂತೆ, ನಿಮ್ಮ ಸ್ಟೈಲ್ ಎಲ್ಲ ಮಾಡ್ತಾನಂತೆ, ಹೌದೇನೋ? ಏನೋ ಎದುರ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಆಲ್. ಸರ್, ನಿಮ್ಮ ಟೀಚರ್ಸ್ ಬಗ್ಗೆ ಏನೋ ಹೇಳ್ತಾ ಇದ್ದೀರಿ ನೀವು. KV ನಾರಾಯಣ್ ಅಂತ ಅವರೇ ಅಲ್ಲಿಗೆ ಹೆಡ್ ಮಾಸ್ಟರ್. ವೆರಿ ಸ್ಟ್ರಿಕ್ಟ್ ಎಲ್ಲ ಅವರೆಲ್ಲ ಆಗಿನ ಕಾಲದ ಇದೆ ಬೇರೆ ಬಿಡಿ. ನಮ್ಮ ಪ್ರೆಸಿಡೆಂಟ್ ರಾಧಾಕೃಷ್ಣ ಇದ್ದಂಗಿದ್ರು ಅವ್ರು ಪೇಟ ಗಿಟ್ಟ ಎಲ್ಲ ಕಚ್ಚೆ ಎಲ್ಲ ಹಾಕೊಂಡು.
ಅದಾದಮೇಲೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಲೆಕ್ಚರರು ಇದು ಟೀಚರು KRK. ಒರೇ ಇದು ಸ್ಟ್ರಿಕ್ಟ್ ಅಂದರೆ ರಾಮ, ಊಟಗಳಲ್ಲಿ ನಾರಾಯಣ ಅಂತ ಒಬ್ಬ ಇದ್ದ. ಅವ್ನು ತಿನ್ನೋನು ಏಟ ಅದು ನೋಡೇ ನಮಗೆ ಹೆದರಿಕೆ ಶುರು. ಹಂಗೆ ಹೊಡೆಯೋರು, ಬಟ್ ಒಳ್ಳೆ ಮಾರ್ಕ್ಸ್ ತೆಗ್ಸೋರು. ಅವ್ರ ಹತ್ರ ಹೋದವರೆಲ್ಲ ಪಾಸ್ ಆಗೋರು. ನಮ್ಮ KRK ಅವ್ರನ್ನ ಮೀಟ್ ಮಾಡಬೇಕು ಅಂತ ಆಡಿಯನ್ಸ್ ಕಾಯ್ತಾ ಇದ್ದಾರೆ. KRK ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ಸರ್. ಭಾಳ ತುಟ್ಟುಡ್ಕ ಅಂತ ಬಸ್ ಸ್ಟಾರ್ಟ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಮಾಮೂಲಿರೋ ಹಾಗೆ ಅವ್ನು ತುಂಬ ಸ್ವಲ್ಪ ತುಂಟ, ಸ್ವಲ್ಪ ಲೀಡರ್ಶಿಪ್ ವಹಿಸ್ತಿದ್ದ, ಎಲ್ರಿಗಿಂತ ಜೋರಾಗಿದ್ದ. ಅವನ ಜೊತೆ 8-10 ಜನ ಪಾಠಕ್ಕೆ ಬರೋರು. ಅವನ್ನ ಹೆದರ್ಸಿ ಕಳಿಸುವೆ. ಒಂದು 6 ತಿಂಗಳು ನಮ್ಮನೆಯಲ್ಲೇ ಜಮ್ಕಣ ಬೆಸ್ಟ್ ತೊಗೊಂಡು ಬಂದು ನಮ್ಮನೆ ಮಲಿಸ್ಕೊಂಡು ಅವನು ಓದಿಸಿ, ತಪ್ಪು ಮಾಡಿದ್ರೆ 2 ಏಟ್ ಕೊಟ್ಟು ಮಾಡದೆ ಹೋದರೆ ಕೂಡಿಸಿ ಓದಿಸಿದೆ. ಆಗ SLC ಫಸ್ಟ್ ಕ್ಲಾಸ್ ಬಂದ. ನಂಗೆ ತುಂಬ ಸಂತೋಷ ಆಯಿತು. ನನ್ನ ಶಿಷ್ಯ ಈ ಸ್ಟೇಜಿಗೆ ಬಂದಿಲ್ಲ ಅಂತ ರಿಯಲಿ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ದೇವರು ಅವ್ನು ಚೆನ್ನಾಗಿಟ್ಟಿರಲಿ, ಅವ್ರು ರಾಘವೇಂದ್ರ ಒಳ್ಳೇದು ಮಾಡಲಿ ಅಂತ ನಾನು ರಾಘವೇಂದ್ರನ್ನ ಕೇಳ್ಬೋದು. ಎಸ್ ಸರ್, KRK ಅವ್ರ ಬಗ್ಗೆ ಹೇಳಿ. ಹೇಳಿದ್ನಲ್ಲ, ಇವತ್ತು ವಂಡರ್ಫುಲ್ ಮಾಸ್ಟರ್. ಕಲ್ಲಿಗಾದ್ರೂ ಫಸ್ಟ್ ಕ್ಲಾಸ್ ತರಿಸ್ಬಿಡೋರು. ಬಟ್ ನಾನು ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ದೇನೆ ಬಿಡಿ, ಅದೇನು ತೊಂದರೆ ಇರಲಿಲ್ಲ. ವಂಡರ್ಫುಲ್ ಮ್ಯಾನ್. ಇವತ್ತು ಅಷ್ಟೇ ಪ್ರೀತಿ. ಏನೋ ಅಂಬರೀಷ ಬಾರೋ ಬಾರೋ ಅಂತಾರೆ. ಐ ಲವ್ ಸೋ ಮಚ್. ಅದೇ ಪ್ರೀತಿ ವಿಶ್ವ ಈಗಲೂ ಇದೆ. ಅಂಡ್ ನಿಮ್ಮ ಫ್ರೆಂಡ್ಸ್ ಸರ್, ಹೈಸ್ಕೂಲ್ ಅಫ್ಕೋರ್ಸ್. ಈಗ ಅಂಬರೀಷ್ ಸರ್ ಅಂದ್ರೆ ನಮ್ಗೆ ನೆನಪಾಗೋದು ಫ್ರೆಂಡ್ಸೇ. ಅದ್ರಲ್ಲಿ ಕೆಲವರು ನಿಮ್ಮ ಬಗ್ಗೆ ಕೆಲವು ಮಾತುಗಳನ್ನಾಡಿದ್ದಾರೆ. ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ನಮಸ್ಕಾರ ಅಣ್ಣ. ಹಲೋ ಅಂಬರೀಷ, ನೋಡಿ ಭಾಳ ದಿನ ಆಯಿತು ನಿನ್ನ. ಏನು ಅಂಬೆ, ಹೆಂಗಿದ್ಯೋ? ನಾವು ಚಾಮುಂಡಿಪುರಮಲ್ಲಿ ಒಟ್ಟಿಗೆ ಕೂರ್ತಾ ಇದ್ದಿದ್ದು. ಮುರಳಿ ಮನೆ ಮೂಲೆ ಸೋಮಾರಿ ಕಟ್ಟೆ ಇದೆಲ್ಲ ಜ್ಞಾಪಕ ಇರ್ಬೇಕು ನಿನಗೆ. ಇವಾಗಲೂ ಜ್ಞಾಪಕ ಇದೆ. ಅಲ್ಲಿ ಹೋದ್ರೆ ಜ್ಞಾಪಕ ಮಾಡ್ಕೊತೀವಿ. ನಾನು, ನೀನು, ಮಂಜುಂದ್ರ, ಉದಯ, ಗೋಪಾಲ ಎಲ್ಲ ಒಟ್ಟಿಗೆ ಕೂರ್ತಾ ಇದ್ದಿದ್ದು ಕಟ್ಟೆ. ಮುರಳಿ ಮನೆ ಮೂಲೆ ಕಟ್ಟೆಯಲ್ಲಿ ಕೂರ್ತಾ ಇದ್ದಾಗ ಅಲ್ಲಿ ಹೋಗ್ತಾ ಬರ್ತಾ ಇರೋರಿಗೆಲ್ಲ ಲೇವಡಿ ಮಾಡೋದು. ಒಬ್ಬೊಬ್ರಿಗೆ ಒಂದೊಂದು ಹೆಸರಿಟ್ಟಿದ್ವಿ. ಅಲ್ಲಿ ರಾತ್ರಿ 7 ಗಂಟೆ 7:30 ಆದರೂ ನಮ್ಮದೇ ರಾಜ್ಯಭಾರ. ಬಿಕಾಸ್ ಬೇರೆ ಯಾರೂ ಇರ್ತಾ ಇರಲಿಲ್ಲ ಅಲ್ಲಿ. ನಾವೇ ಆ ಏರಿಯಾದಲ್ಲಿ ಹೀರೋಸ್ ಥರ ಇದ್ವಿ. ಪ್ರಕಾಶ್ ಸೀತಾರಾಮ್ ಅವನ ಗರ್ಲ್ ಫ್ರೆಂಡನ್ನು ಚುಡಾಯಿಸೋದು, ಅವಾಗಾಗಿರೋ ಜಗಳಗಳು, ಹೊಡೆದಾಟ, ಇದೆಲ್ಲ ಇವತ್ತು ನೆನೆಸ್ಕೊಳ್ತಾ ಇದ್ರೆ ಒಂಥರ ಖುಷಿ ಆಗ್ತದೆ. ಗೋಲಿ ಎಲ್ಲ ನಾನು ಗೆಲ್ಲಿವೆ, ನನ್ನ ಹತ್ರ ನೀನು ಕಿತ್ಕೊಂಡು ಹೋಗಿವೆ, ಅದೆಲ್ಲ ಜ್ಞಾಪಕಕ್ಕೆ ಬರ್ತದೆ. ನೀನು ಸೋತ್ಬಿಟ್ಟು ನಾನು ಗೆದ್ದರು ನನ್ನ ಹತ್ರ ಕಿತ್ಕೊಂಡು ಹೋಗಿವೆ. ನಿನ್ನ ಸಿಸ್ಟರ್ ಮನೆಯಿಂದ ತಿರುಪತಿ ಗೋಲ್ಕಕ್ಕೆ ಕೆಳಗಡೆ ತೂತ ಮಾಡಿ ಕಾಸು ತೆಗಿತಾ ಇದೆಯಲ್ಲ, ಅದೆಲ್ಲ ಜ್ಞಾಪಕ ಇದೆ ನಿನಗೆ? ಫೈನಾನ್ಸ್ ಪ್ರಾಬ್ಲಮ್ ತಾನೆ ಚಡ್ಡಿ ದಿನಗಳಲ್ಲಿ. ನೀನು ಮನೆಯಿಂದ ಒಂದು ಪಾಂಡ್ಸ್ ಪೌಡ್ರ್ ಟಿನ್ ತೊಗೊಂಡು, ಒಂದು ಸ್ಪೂನ್ ತೊಗೊಂಡು ನಿಮ್ಮ ಮನೆ ಎದುರುಗಡೆ ಪಾರ್ಕಲ್ಲಿ ಕೂತ್ಕೊಂಡು ಕಾಯಿನೆಲ್ಲ ತೆಗೆದು ನನಗೂ 2 ಕಾಯಿನ್ ಕೊಟ್ಟಿದ್ದೆ. ಅದೆಲ್ಲ ಜ್ಞಾಪಕ ಬರುತ್ತೆ. ದಿವಸಾಗ್ಲೂ ಬೆಳಗ್ಗೆ ಪಾಠಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇದರಲ್ಲಿ ಸರ್ಕಲಲ್ಲಿ ಐಯರ್ಸ್ ಲಂಚ್ ಹೋಮಲ್ಲಿ ನಮಗೆ ದೋಸೆ ತಿನ್ನಿಸ್ತಿದ್ದೆ, ಕಾಫಿ ಕುಡಿಸ್ತಿದ್ದೆ. ಅವೆಲ್ಲ ಜ್ಞಾಪಕ ಇದೆ ನಮಗೆ. ಭಾಳ ನೆನೆಸ್ಕೊತೀವಿ ನಿನ್ನ ಸೈಕಲ್ಲು ಮರೆಯಂಗೇ ಇಲ್ಲ. ಸೈಕಲ್ ಬೆಲ್ ಹೊಡೆಯೋ ರೀತಿ ಟ್ರೆಂಡ್ ಸೆಟ್ಟಿಂಗ್. ಡನ್ ಡಡ ಡನ್ ಡನ್. ನೀನು ಸೈಕಲ್ ಟ್ಯೂಬ್ ಜ್ಞಾಪಕ ಇದೆಯೇನಪ್ಪ? ನೀರು ತುಂಬ್ಕೊಂಡು ಹೊಡ್ಕೊಂಬರ್ತಾ ಇದೆಯಲ್ಲ ಪಂಚರ್ ಆದರೆ, ಅದೆಲ್ಲ ಒಂಥರ ಇಟ್ ವಾಸ್ ಆಲ್ಸೋ ಯುನೀಕ್ ಅಬೌಟ್ ಯು. ಆದರೆ ಒಂದು ಜ್ಞಾಪಕ ನನಗೆ ಈಗಲೂ, ಕತೆ ಇದ್ದಂಗಿದ್ದೆ, ದಡಿಯ ಇದ್ದೆ ನೀನು. ಆದರೂ ನನ್ನ ಕೈಲಿ ಸೈಕಲ್ ಓಡಿಸ್ತಿದ್ದೆ ಯಾವಾಗಲೂ, ಹಿಂದೆ ಕೂತ್ಕೊಂಡು ಅಡ್ಡ. ನಿನಗೆ ಜ್ಞಾಪಕ ಇರ್ಬೋದು, ಶಾರದಾ ವಿಲಾಸ ಸ್ಕೂಲಲ್ಲಿ ಹಿಂದ್ಗಡೆ ಕಾಂಪೌಂಡು ಹಾರಿ 3:45-4 ಗಂಟೆ ಲಾಸ್ಟ್ ಕ್ಲಾಸು ಚಕ್ಕರ್ ಹೊಡೋದು. ಗಣೇಶ ಪಿಕ್ಚರ್ ಕರೆಕ್ಟಾಗಿ 3:45-4 ಗಂಟೆಗೆ ಶುರುವಾಗೋದು, 5:00 ಬಿಡೋದು. ಸುಮಾರು ಸಸ್ತಿ ಆ ಕ್ಲಾಸಿಗೆ ಚಕ್ಕರ್ ಹೊಡೆದು ಪಿಕ್ಚರ್ಗೆ ಹೋಗಿದ್ದೀವಿ. ಸಿನಿಮಾದ ಥಿಯೇಟ್ರಲ್ಲಿ ಕೂತ್ರೆ ಬಟ್ಟೆಯಲ್ಲಿ ಸಿಗರೇಟ್ ವಾಸನೆ ಬರುತ್ತೆ ಅಂತ ಶರ್ಟ್ ಬಿಚ್ಚಿ ಇಟ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ. ಮನೆಗೆ ಹೋದರೆ ನಮ್ಮ ಅಮ್ಮ ಮುಸ್ ನೋಡ್ತಾರೆ ಸಿಗರೇಟ್ ವಾಸನೆ ಬರ್ತದೆ ಅಂತ. ಅದು ವೆಲ್, ದೋಸ್ ಆರ್ ದ ಡೇಸ್. ಆದರೂ ಹಳೆ ನೆನಪನ್ನ ನೆನೆಸ್ಕೊಳ್ಳೋಕ್ಕೆ ಚಾಮುಂಡಿಪುರಂ ಒಂದು ರೌಂಡ್ ಮಧ್ಯೆ ಹೊಡಿತೀನಿ. ನೀನು ಏನಾದರೂ ಹಂಗೆ ಹಳೆ ಜಾಗಕ್ಕೆ ಹೋಗಿ ಜ್ಞಾಪಿಸ್ಕೊ, ಒಳ್ಳೆಯದು ಅನ್ನಿಸ್ತದೆ. ಹಳೆ ಫ್ರೆಂಡ್ಸು, ಹಳೆ ಇದನ್ನು ಜ್ಞಾಪಕ ಮಾಡ್ಕೊ. ಹಾಗಾಗಿ ನಿನಗೂ ಮನಸ್ಸಿಗೆ ಒಳ್ಳೆಯದು ಅನ್ನಿಸ್ತದೆ, ಹರ್ಷ ತೋರ್ತದೆ. ವಾವ್. ಅದೇನು ಸರ್ ಚಾಮುಂಡಿಪುರಂ ಅಡ್ಡ ಅಂತ ಹೇಳ್ತಾ ಇದ್ರು ಅವರು? ಅದೇ ಮನೆ ನಮ್ಮದು. ಅಲ್ಲಿಂದಾನೆ ಮಾರ್ನಿಸ್ ಕಾಲೇಜ್ಗೆ ಹುಡುಗಿರು ಬಸ್ ಹತ್ತಾ ಇದ್ದಿದ್ದು. ಸರಿ. ಅಲ್ಲೇ ನಾನು ಉದಯ, ಅವನ್ ಗೋಪಾಲ, ಇವನ್ ಮಂಜು ಅಂತ, ರುದ್ರಪ್ಪ ಅಂತ ಇದ್ರು ಅವ್ರ ಮಗ. ನಾವೆಲ್ಲ ಫ್ರೆಂಡ್ಸೇನೆ. ಬಟ್ ಇವನು ನಾನು ಹೋಗ್ತಾ ಇದ್ರೆ ನಾವು ತುಂಬಾ ಆವಾಗಲೇ ಹೈಟು, ಹೌದು, ಭಾರಿ 2 ಗೋಳಿಗಳ ತರ ಇದು ಕಾಣೋದು. ಎಲ್ಲ ಚಡ್ಡಿನೇ. ದೊಡ್ಡವರು ಆಕ್ಚುಲಿ ಪ್ಯಾಂಟ್ ಹಾಕೋಬೇಕು, ನಮಗೆ ಕಾಟ್ರಾಜ್ ಚಡ್ಡಿ ಇಷ್ಟ, ಅದನ್ನೇ ಹಾಕೊಳ್ತಿದ್ವಿ. ಅದೆಲ್ಲ ನಮ್ದು ಅಡ್ಡಾನೇ ಅಲ್ಲಿ. ಮತ್ತೆ ಶರ್ಟ್ ಬಿಚ್ಕೊಂಡು ಸಿನಿಮಾ ಹೋಗಿದ್ದಲ್ಲ ಹೇಳ್ತಾ ಇದ್ರು ಅವರು.
ರೆಗ್ಯುಲರ್ ಫಿಲ್ಮ್ಸ್ ಎಲ್ಲ ನೋಡ್ತಿದ್ದೀರಾ ಸರ್? ಅಯ್ಯೋ ರಾಮ, 3 ಗಂಟೆಯಿಂದ 3:30ಗೆ ಪರೀಕ್ಷೆಗೆ ಅರ್ಧ ಗಂಟೆಲಿ ಬರೆದ್ಬಿಟ್ಟು 3:30ಗೆ ಓಡೋಗ್ಬಿಡ್ತಿದ್ವಿ ಕ್ಲಿಯೋಪಾಟ್ರಾ ಪಿಕ್ಚರ್ಗೆ. 25 ರೂಪಾಯಿ ಬ್ಲ್ಯಾಕ್ ಕೊಟ್ಟು ನೋಡಿದ್ದೀವಿ. ಅವಾಗ ಇಂಗ್ಲೀಷ್ ಪಿಕ್ಚರ್ಸ್ ಗಾಯತ್ರಿ ಥಿಯೇಟ್ರ್, ಗಣೇಶ ಥಿಯೇಟ್ರ್ ಅದು ಸ್ಟಾರ್ಟ್ ಆಗ್ತಿದ್ದೆ 3:30ಗೆ. ಓಕೆ, ನಾವು ಅರ್ಧ ಗಂಟೆಗೆ ಆಡ್ತಿದ್ವಿ ಎಲ್ಲ ಸಿನಿಮಾಕ್ಕೆ. ರೈಟ್, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಒಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್. ಉದಯ ಈಗ ತಾನೇ ಹೇಳ್ತಾ ಇದ್ರು ಉದಯ್ ಅವರು ಬಹಳ ಕ್ಲೋಸ್ ನನಗೆ ಅಂತ, ಅಂಬರೀಷ್ ಅವರು. ಎಸ್ ಸರ್, ಓವರ್ ಟು ಯು. ನಿಮ್ಮ ಫ್ರೆಂಡ್ಶಿಪ್ ಕಥೆಗಳು ಸರ್ ಈಗ ತಾನೇ ಹೇಳ್ತಾ ಇದ್ರು. ನಮ್ಮ ಫ್ರೆಂಡ್ಶಿಪ್ ಸುಮಾರು ನಡೆದಿದೆ ಜೊತೆಗೆ. ಕೆಲವು ಘಟನೆ ನಮ್ಮ ವೀಕ್ಷಕರಿಗೆ ಹೇಳಿ. ಇವನಿಗೆ ಸ್ವಲ್ಪ ಕ್ಯಾಡ್ಬರೀಸ್ ಚಾಕ್ಲೇಟ್ ಶೋಕಿ ಜಾಸ್ತಿ ಇತ್ತು. ಓಕೆ, ಫೈನಾನ್ಸ್ ಶಾರ್ಟೇಜ್ ಇದ್ದೇ ಇತ್ತು. ಸರಿ. ಅವಾಗ ಇವನು ಏನೋ ಹೇಳಿದ್ರೆ ಸೀದಾ ಮನೆಗೆ ಹೋಗಿ ಇವನೊಂದು ಪೌಡರ್ ಡಬ್ಬ ಇದೆ, ಅದರೊಳಗಡೆ ಇವ್ರ ತಂದೆ ಕೊಡೋ ಸೇವಿಂಗ್ಸ್ ಎಲ್ಲ ಇರುತ್ತೆ. ಅಂದ್ರೆ ಅದನ್ನೇ ಹುಂಡಿ ಮಾಡಿ ಒಳಗೆ ಸೇವ್ ಮಾಡ್ತಾ ಇದ್ರು. ಅಲ್ಲೆಲ್ಲ ಅದನ್ನ ಇಟ್ಟಿರೋರು. ಅವರಮ್ಮ ಪದಕ ಒಳಗಡೆ ಹೋಗಿ ಟೈಮ್ ನೋಡ್ಕೊಂಡು ಸುತ್ಕೊಂಡು ಪಾರ್ಕ್ ಓಡ್ ಬರೋದು ಮನೆ ಎದುರುಗಡೆ. ಅಲ್ಲಿ ಬಂದ್ಬಿಟ್ಟು ಒಂದು ಚಮಚ ಹಾಕೊಂಡು ತೆಗೆಯೋದು ದುಡ್ಡನ್ನ. ಚಮಚ ಹಾಕಿದ ಉಲ್ಟಾ ಮಾಡ್ಕೊಂಡು ಓಕೆ ಮಾಡಿದ್ರೆ ಒಂದು 5-10 ಕಾಯಿನ್ ಸಿಕ್ಕಿದ್ರೆ 1-2 ನನಗೂ ಕೊಡೋನು. ಅಲ್ಲ, ಸೈಕಲ್ ಎಲ್ಲಾರು ಗಾಳಿ ತುಂಬ್ತಾ ಇದ್ರೆ ಇವ್ರು ನೀರು ತುಂಬ್ತಾ ಇದ್ರಂತಲ್ಲ. ಅದೆಲ್ಲ ಮಾಡ್ತಾ ಇದ್ದಾರೆ ಸೈಕಲ್ ನಲ್ಲಿ. ಅಲ್ಲ, ಸೈಕಲ್ ನಲ್ಲಿ ಒಂದು ಸಿಗ್ನೇಚರ್ ಬೆಲ್ ಇತ್ತು, ಡನ್ 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 ಅಂತ. ದಟ್ ಹಿ ಕಂಟಿನ್ಯೂಡ್ ಆಲ್ ಇಸ್ ಲೈಫ್. ಐ ಸಿ. ಕಾರ್ ಹಾರ್ನು ಹಂಗೆ ಮಾಡೋದು. ಒಂದು ಸ್ಪೆಸಿಫಿಕ್ ಟ್ಯೂನ್ ಅದು. ಒಂದು ಡನ್ 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 ಅಂತ ಬರುತ್ತೆ, ಅದೇ ಮಾಡೋದು. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಪಿಕ್ಚರ್ ನಲ್ಲೂ ಸೈಕಲ್ ಮೇಲೆ ಹೋಗಿದ್ದು, ಅದೇ ಸ್ಟೈಲ್, ನಾಗರಾವ್ ಸ್ಟೈಲು. ಒಂದಿನ ಒಂದು ರಸ್ತೆಯಲ್ಲಿ ಸಿಕ್ಕಿದಾಗ ನಾನು ಕೇಳಿದೆ, ಇಂದ್ರವಿಹಾರ್ ಹೋಟ್ಲಿಗೆ ಕಾಫಿ ಕುಡಿಯೋಕೆ ಬಂದಾಗ ಕೇಳಿದ್ದೆ. ನಾನಂದೆ, ನೀನು ಶೂಟಿಂಗ್ ನಡೆಯುತ್ತಲ್ಲ, ನನ್ನ ಹೆಂಡತಿಗೆ ನೋಡಬೇಕು, ಕರ್ಕೊಂಬರ ನೀನು, ಯಾಕೆ ಯೋಚನೆ ಮಾಡ್ತೇವೆ ಲಲಿತಾದ್ರಿನಲ್ಲಿ. ನಾನೇಂದ ಅಲ್ಲಿ ಬಿಡದೆ ಹೋದ್ರೆ ಅಲ್ಲಿ 1,000 ಜನ ಇರ್ತಾರಲ್ಲ ಶೂಟಿಂಗ್ನಲ್ಲಿ, ಬಿಡದೆ ಹೋದ್ರೆ ಜಾಡ್ಸ್ ಓದ್ಬಿಡು ಅವನಿಗೆ ಅಂತಂದ್ರು. ಹೇಳಿದ್ರೆ ಜಾಡ್ಸ್ ಓದ್ಬಿಡು ಅಂತಂದ್ರು. ಸರಿ, ಆಮೇಲೆ ಮೇಲೆ ಹೋಗೋದಾಗ ಈ ಜಯಮ್ಮ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಆ ರೋಡ್ನಲ್ಲಿ ಬೆಟ್ಟಕ್ಕೆ ನನ್ನ ಮಗಳು ಕರ್ಕೊಂಡು ನಾನು ಹೋಗ್ತಾ ಇದ್ದೆ. ಅವಾಗ ನಾನು ಕೇಳ್ದೆ, ಏನೋ ಗಡ್ಡ ಬಿಟ್ಕೊಂಡು ಓಡಾಡ್ತಾ ನೀನು ಅಂತ. ನಮ್ದೊಂದು ಬಿಸ್ನೆಸ್ ಇತ್ತು, ಅದೆಲ್ಲ ಮುಚ್ಚೋಗಿತ್ತು. ಆವಾಗ ನನಗೆ ಹೇಳಿದ್ದು, ನಾವೆಲ್ಲ ಇಲ್ವಾ ಇಲ್ಲಿ, ಬಟ್ ನಮ್ಗೊಂಥರ ಸಂಕೋಚ ಸರ್, ನಮಗೆ ಸಾಲ ತಗೊಳಕ್ಕೆಲ್ಲ, ಸಾಲ ಕೊಡಕ್ಕೆ ಗೊತ್ತಿಲ್ಲ, ಸಾಲ ಇಲ್ಲ ತಗೊಳ್ಳೋದು. ಹೌದು, ರಿಯಲ್. ಅವ್ರು ಈಗ ಈಸ್ ಅ ವೆರಿ ಜನರಸ್ ಮ್ಯಾನ್. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ಸೋ ಜನರಸ್, ಹಿ ಸಿಟ್ಟಿಂಗ್ ಟುಡೇ ಜಸ್ಟ್ ಬಿಕಾಸ್ ಆಫ್ ದಟ್ ಜನರಾಸಿಟಿ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವು ನಿಮ್ಮ ನೆನಪುಗಳು ಹಂಚ್ಕೊಳ್ಳಿ, ಬನ್ನಿ. ಆಮೇಲೆ 1966 ಅಲ್ಲಿ ನೀವು ಫಸ್ಟ್ ಇಯರ್ PU ಸೇರ್ತೀರಿ ಶಾರದಾ ವಿಲಾಸ್ ಕಾಲೇಜ್ಗೆ. ಕಾಲೇಜ್ ಡೇಸ್ ಬಗ್ಗೆ ಆಗಲೇ ಮಾತಾಡಬೇಡಿ ಅಂತ ನೀವು ಹೇಳಿದ್ರಿ, ನೀವೇ ಮಾತಾಡ್ಬಿಡಿ. ಕಾಲೇಜ್ ಶಾರದಾ ವಿಲಾಸಲ್ಲಿ ನಮ್ಗೇನಪ್ಪ ಅಂದ್ರೆ ಅದು ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ, ಇವ್ರಿಗೆಲ್ಲ ಗೊತ್ತಾಗ್ಲಿ. ಹೇಳಿ ಸರ್. ಸ್ಕೂಲ್ಗೆ ಹೋದೆ, ಅವಾಗ ಒಳ್ಳೆ ಸ್ಟೂಡೆಂಟೇ ನಾನು. ನನ್ನ ಕ್ಯುಮ್ಯುಲೇಟಿವ್ ರೆಕಾರ್ಡ್ ನೋಡಿದ್ರೆ ನೀವು ಯು ವಿಲ್ ಸೇ ಇದು ಯಾರ್ದೋ ಬೇರೆಯವ್ರದ್ದು ಅಂದ್ಬಿಡ್ತೀರಾ. ಬಿಕಾಸ್ ಐ ನೆವರ್ ಸ್ಕೋರ್ಡ್ ಲೆಸ್ ದ್ಯಾನ್ 92. ಓಕೆ. ಆಮೇಲೆ ಕಾಲೇಜ್ಗೆ ಹೋದೆ, ಎಲ್ಲ ಸಬ್ಜೆಕ್ಟಲ್ಲಿ ಎ ಅಂದರೆ ಆಬ್ಸೆಂಟ್. ಓಕೆ, ಇಟ್ಸ್ ಎ ಹಿಲಾರಿಯಸ್ ಥಿಂಗ್. ಎಲ್ಲ ನಗಂತ ಒಂದು ವಿಷಯ ಹೇಳ್ತೀನಿ. ಒಬ್ಬರು ಕನ್ನಡ ಟೀಚರ್ ಬಂದರು. ಅವ್ರು ಬಂದು ವೇಸ್ಟ್ ಕೋಟು ಕನ್ನಡ ಪಂಡಿತರು ಬಂದರು. ನಾವು ಲಾಸ್ಟ್ ಬೆಂಚು, ಫಸ್ಟ್ ಕ್ಲಾಸ್ಗೆ ಹೋಗ್ತಿದ್ವಿ, ಫಸ್ಟ್ ಕ್ಲಾಸ್ ಕನ್ನಡ. ಹೋಗಿ 10:00 ಕೂತ್ಕೊಂಡಿರ್ತಿದ್ವಿ. ನೋಡಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಮಸ್ಕಾರ ಸಾರ್ ಅಂದ ಹಿಂದ್ಗಡೆ, ನಮಸ್ಕಾರಪ್ಪ ಅಂದರು. ನನ್ನ ಪಾಠದ ಶೈಲಿಯೇ ಬೇರೆ. ನಾನು ನಿಮಗೆ ಅಧ್ಯಾಪಕನಲ್ಲ, ನಾನು ನಿಮ್ಮ ಸ್ನೇಹಿತ. ನಾನು ನಿಮ್ಮ ಸ್ನೇಹಿತ ಸಾರ್ ಅಂದೆ. ಸರಿ, ಅದಾದಮೇಲೆ ಮೊದಲನೇ ಪಾಠ ಒಂದು ಚಾಕ್ ಪೀಸ್ ತಗೊಂಡು ಬೋರ್ಡ್ ಮೇಲೆ ಶ್ರೀರಾಮನು ಮನೆಗೆ ಬಂದನು ಅಂತ ಬರೆದ್ರು. ನಾನು ಸಾರ್ 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 ಅಂದೆ. ಏನು? ಅಂಬರೀಷನು ಮನೆಗೆ ಹೋದನು. ಹೋದೆ. ಅವತ್ತಿಂದ ಇನ್ನೊಂದ್ಸಲ ಕ್ಲಾಸ್ಗೆ ಹೋಗಲೇ ಇಲ್ಲ. ಕೆಳಗೆ ನೋಡೋರು, ಕ್ಲಾಸ್ ಆದ ತಕ್ಷಣ ಹಿಂಗೆ ನೋಡೋರು, ಏನು ಸಾರ್ ಕೊಟ್ಟಿದ್ದೀನಪ್ಪ, ಕೊಟ್ಟಿದ್ದೀನಿ ಅಟೆಂಡೆನ್ಸ್. ಪ್ರೊಫೆಸರ್ ನಾರಾಯಣ ರಾವ್ ಅಂತ ಕೆಮಿಸ್ಟ್ರಿ ಪ್ರೊಫೆಸರ್. ಓಕೆ. ಅವ್ರು ಎಂಥ ಸ್ಟ್ರಾಂಗ್ ಅಂದರೆ, ಅವರು ಒಂದು ಸನ್ನನ್ನು ಸಸ್ಪೆಂಡ್ ಮಾಡಿಬಿಟ್ಟಿದ್ರು ಸೆಂಟ್ ಫಿಲಾಮಿನಾಸ್ ಕಾಲೇಜ್. ಓಕೆ. ವೆರಿ ಸ್ಟ್ರಿಕ್ಟ್ ಮ್ಯಾನ್.
ಕಚ್ಚೆ ಇದು ಕೊಟ್ಟು ಆ್ಯಂಡ್ ಅಂತ ಬರೋರು. ನಮಗೆ ನಾನು ಈ ಕಾಲೇಜಿಗೆ ಎಂಟ್ರಾಗಿ 3 ತಿಂಗಳಾದ್ಮೇಲೆ ಬಂದೆ. ಅಷ್ಟೊತ್ತಿಗೆ ನಮ್ದೆಲ್ಲ ಲೈಫ್ ಸ್ಟೈಲೇ ಚೇಂಜ್ ಆಗೋಗಿತ್ತು ಕಾಲೇಜಿಗೆ. ಸರಿ. 3 months ಗ್ಯಾಪ್ ಇತ್ತಲ್ಲ. ಸೊ ಇವ್ರು ಬಂದಾಗ ಇವ್ರಿಗೂ ಆಟ ಆಡಿಸ್ತಿದ್ವಿ ಎಲ್ಲರಿಗೂ. ನಾವು ಆಟ ಕ್ರಿಕೆಟು, ಖೋಖೋ, ವಾಲಿಬಾಲು, ಬ್ಯಾಸ್ಕೆಟ್ ಬಾಲು ಎಲ್ಲ ಆ್ಯಂಕ್ಲೆಟ್ಗಳು, ಅದು ಗೌಸು ಇದು ಕಿಟ್ಗಳು ಇಟ್ಕೊಂಡು ಕೂತಿರ್ತಿದ್ವಿ. ಅಂಡ್ ಸ್ಟಾರ್ಟೆಡ್ ಸ್ಮೋಕಿಂಗ್ ಆಲ್ಸೋ. ಓಕೆ. ಈಚೆ ಬಂದು ಗುಡುಕ್ ಬಿಡೋರು ನಮ್ಮನ್ನ. ಐ ಕವ್ಯ ಅಮರ್ನಾಥ್ ಆ್ಯಂಡ್ ವೇರ್ ಇಸ್ ಯುವರ್ ಕ್ಲಾಸ್ ಅನ್ನ. ಸರ್ ನಂದು ಮ್ಯಾಚ್ ಪ್ರಾಕ್ಟೀಸ್. ನಿನ್ನ ಕ್ಲಾಸ್ ಇದೆ, ಯು ಗಾಟ್ ಇನ್ ಅಂತ ಹಿಂಗೆ ತೆಗೆದ್ರೆ ಕೈಯಲ್ಲಿ ಇಂತಿಂಥ ಸ್ಟೂಡೆಂಟ್ ಇಂತಿಂಥ ಕ್ಲಾಸ್ ರೂಮಲ್ಲಿ ಇಂಥ ಸಬ್ಜೆಕ್ಟ್ ಪಾಠ ನಡೀತಾ ಇದೆ ಅಂತ ಹೇಳ್ಬಿಡೋರು. ಹೋಗಪ್ಪ, ಆಯ್ತು ಸರ್ ಹೋಗ್ತೀನಿ ಸರ್, ಇದೊಂದು ಚೂರು ಇಲ್ಲ ಗೋ ಅನ್ನೋರು ಹೋಗೋದು, ತಿರ್ಗಾ ವಾಪಸ್ಸು ಅವ್ರು. ಅವ್ರಿಗೇನು ಬೇರೆ ಕೆಲಸ ಅಲ್ಲ, ನಿಂದನೇ ಬರ್ತಾರ. ನನಗೆ ಆಬ್ಸೆಂಟ್ ವೆರಿ ಬ್ಯಾಡ್ ರಿಪೋರ್ಟ್. ಓಕೆ. ಅಲ್ಲಿ ರಾಮಯ್ಯ ಅಂತ ಒಬ್ಬ ಪ್ಯೂನ್ ಇದ್ದ. ನಿನ್ನ ಚರಿತ್ರೆ ಕಳ್ಸಿದೀವಪ್ಪ ಮನೆಗೆ, ಪೋಸ್ಟ್ ಕಾರ್ಡಲ್ಲಿ ಕಳ್ಸಿದೀವಪ್ಪ ನೋಡ್ಕೊಂಡ ಅಂದ್ರು. ಸರಿ, ನಾನು ಹೋದೆ, ಬೆಳಗ್ಗೆನೆ ಕಾಯ್ತಾ ನಿಂತ್ಕೊಂಡೆ. ನೋಡಿದ್ರೆ 5 ರೂಪಾಯಿ ಪೇರೆಂಟ್ಸ್ ಆರ್ ಗಾರ್ಡಿಯನ್ ಶುಡ್ ಕಮ್ ಅಂಡ್ ಮೀಟ್ ಮೀ ಆನ್ 19 ಅಂತ ಬರೆದಿದ್ದು. ಸರಿ ಸರಿ, ಏನು ಮಾಡೋದು, ಅರ್ಧಕ್ಕೆ ಪೋಸ್ಟ್ ಕಾರ್ಡ್ನ ಬಿಸಾಕ್ದೆ. ಯೋಚನೆ ಮಾಡಿದೆ, 19 ತಾರೀಕು ನೋಡೋಣ, ಆಮೇಲೆ ನೋಡೋಣ. ಕರೆಸಿದ್ರು. ಫಸ್ಟ್ ಕ್ಲಾಸ್ ಹೋಗ್ತಿದ್ವಲ್ಲ, ಪ್ರಿನ್ಸಿಪಾಲ್ ಈಸ್ ವೇಟಿಂಗ್ ಫಾರ್ ಯು ಅಂತ ಹೋದೆ. ನಮಸ್ತೆ ಸರ್, ಹೌ ಮಚ್ ಯು ಪೇಡ್ ಫಾರ್ ದ ಪೋಸ್ಟ್ಮನ್ ಐ ಸೇ ಅಂದರು. ವಾಸ್ಟ್ ಪೋಸ್ಟ್ಮನ್ ಸರ್? ಹೌ ಮಚ್ ಯು ಪೇಡ್ ಫಾರ್ ದ ಪೋಸ್ಟ್ಮನ್? ಸರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಸರ್. ಸರ್, ಓಕೆ, ವೈ ಯುವರ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ ಶಿ ಡಿಡ್ಂಟ್ ಕಮ್ ಅಂಡ್ ಮೀಟ್ ಮೀ? ಸರ್, ವಾಟ್ ಫಾರ್? ಐ ಡೋಂಟ್ ನೋ ಸರ್. ನಾವು ಆವಾಗಲೇ ಆ್ಯಕ್ಟಿಂಗು ರಿಯಲ್ ಲೈಫಲ್ಲಿ ನೋ, ಐ ವಾಂಟ್ ಸಂಬಡಿ ಫ್ರಮ್ ಯುವರ್ ಹೌಸ್, ಬ್ರಿಂಗ್ ಯುವರ್ ಫಾದರ್ ಆರ್ ಮದರ್. ಸರ್, ಮೈ ಮದರ್ ಈಸ್ ಇಲ್ಲಿಟ್ರೇಟೆಡ್ ಲೇಡಿ ಸರ್, ಮೈ ಫಾದರ್ ಈಸ್ ಇನ್ ಬ್ಯಾಂಗ್ಳೂರ್ ಸರ್, ಐ ಹ್ಯಾವ್ ಮೈ ಒನ್ ಬ್ರದರ್ ಹಿಯರ್ ಸರ್, ಐ ವಿಲ್ ಬ್ರಿಂಗ್ ಹಿಮ್. ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಕುಮಾರ ಅಂತ ಇದ್ದ, ಒಳ್ಳೆ ಶಿವಾಜಿ ಗಣೇಶ್ ಅಂತಾರ, ಜೋರಾಗಿದ್ದ. ಕುಮಾರ ಬಾರ, ನಾನು ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಮುಂದೆ ನನಗೆ ಬೊಯ್ಯಿ ಚೆನ್ನಾಗಿ, ನಾನು ನಮ್ಮ ಅಣ್ಣ ಅಂತ ಹೇಳ್ಬಿಡ್ತೀನಿ ಅಂತ. ಅವನಿಗೆಲ್ಲ ಕರೆಕ್ಟಾಗಿ ಟ್ಯೂನ್ ಮಾಡಿ ಕರ್ಕೊಂಡು ಹೋದೆ. ನನ್ನ ಮಗ ಏನು ಸಾರ್, ಗಿವ್ ಹಿಮ್ ಮೋಟರ್ ಸೈಕಲ್ ಸಾರ್, ದಿಸ್ ಫೆಲೋ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಅಯ್ಯೋ ನನ್ನ ಮಗನೇ, ನಾನು ಏನೋ ಒಂಚೂರು ಬೈಯೋ ಅಂತ ಅಂದರೆ ಏನು ಬೈತಾನೆ ಈಚೆ ಬಾ ಮಾಡ್ತಿದ್ದೀನಿಗೆ ಅಂತ ನಾನು ಕರ್ಕೊಂಡು. ಇದಾಗಿ 2 ದಿನ ಆದಮೇಲೆ ನಮ್ಮ ತಂದೆ ಬಂದಿದ್ದಾರೆ. ಆನಂದ ಅಂತ ಮೈಸೂರಿನಲ್ಲೇ ಇದ್ದ. ಹೌದು. ಅವನಿಗೆ ಹೇಳಿ, ಆನಂದ ಅಲ್ಲ, ಹೋಗಿ ಒಂದು ಕತೆ ಏನು ಪ್ರೋಗ್ರೆಸ್ ಏನು ನೋಡೋಕ್ಕಪ್ಪ ಕಾಲೇಜಲ್ಲಿ ಅಂತ ಕೇಳಿದೆ. ಅವಣ್ಣ ಅವ್ನು ಪ್ರಿನ್ಸಿಪಾಲ್ ವಿಚಾರಿಸಿದೆ. ಡೇ ಬಿ ಫಸ್ಟ್ ಡೇ ಹಿಸ್ ಬ್ರದರ್ ಕೇಮ್. ವಿಚ್ ಬ್ರದರ್ ಸರ್? ನೋ, ಹಿಸ್ ಬ್ರದರ್, he brought his brother, he was shouting at him, that I know, I saw, he was a strict fellow. No sir, I am the only brother here. One brother is in Piriyapatna, another brother is in Gulbarga, is studying medical, so I am the only brother. ಸರಿ ಆಯ್ತು, ಆಮೇಲೆ ಮುಗೀತು. ಆವಾಗ ತ್ರಿವೇಣಿ ಹಸ್ಬೆಂಡ್ ಶಂಕರ್ ಅಂತ ಇದ್ರು, ಇಂಗ್ಲಿಷ್ ಪ್ರೊಫೆಸರ್. ಅವರು ವೆರಿ ಫೇಮಸ್ ಫಾರ್ ಶೇಕ್ಸ್ಪಿಯರ್ಸ್ ಡ್ರಾಮಾನ ಟೀಚ್ ಮಾಡ್ಬೇಕಾದ್ರೆ ಅವಾಗೆಲ್ಲ ತುಂಬ ನಾನು ಹೇಳಿದ್ನ ಆ ಟೀಚಿಂಗೇ ಬೇರೆ ಅಂತ. ಬಟ್ ನನ್ನ ಅಂದ್ರೆ ಆಗ್ತಿರಲಿಲ್ಲ ಅವ್ರಿಗೆ, ನಾನು ಹೋಗ್ತಾನೂ ಇರಲಿಲ್ಲ. ಐ ವಿಲ್ ಸಿ, ಐ ವಿಲ್ ಗೆಟ್ ದ ಹಾಲ್ ಟಿಕೆಟ್ ಅಂದರು. ನಮ್ಮಪ್ಪ ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್. ನನಗೆ ಇದ್ದಿದ್ದೇ 6%, ಅದಕ್ಕೆ 0 ಸೇರಿಸಿ TY ಸೇರಿಸಿ 60 ಮಾಡಿ ತಗೊಂಬಂದು ಹಾಲ್ ಟಿಕೆಟ್ ತಂದೆ. ಐ ವಿಲ್ ಸಿ ಹೌ ಯು ಟು ಶೋ ಅಂತ ಹೇಳಿದ್ರಲ್ಲ ಇವರು. ನಾನು ತಗೊಂಡೋಗಿ ತೋರಿಸಿದೆ. ಸರ್ ನೋಡಿ ಸರ್, ಮೈ ಹಾಲ್ ಟಿಕೆಟ್ ಇಸ್ ಹಿಯರ್, ಐ ಆಮ್ ರೈಟಿಂಗ್ ದ ಎಕ್ಸಾಮ್. ನಾನು 5 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟ್ ಪಾಸ್ ಆದೆ. ವಿತ್ 6% ಆಫ್ ಅಟೆಂಡೆನ್ಸ್ 4 ಸಬ್ಜೆಕ್ಟ್ಸ್ ಐ ಪಾಸ್ಟ್. ಓಕೆ. ಇನ್ನೊಂದು ಮಾಡಿದ್ರೆ ನನ್ನ ಇಂಜಿನಿಯರ್ ಮಾಡ್ಬಿಟ್ಟಿರೋರು, ಅಲ್ಲಿ ಫೇಲ್ ಆದೆ. ರೈಟ್. ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ನಿಮ್ಮ ಹವಾ ಹೇಗಿತ್ತು ಅಂತ ನಿಮ್ಮ ಜೂನಿಯರ್ ಒಬ್ರು ಮಾತಾಡಿದ್ದಾರೆ, ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ಕಾರ. ನಾವೆಲ್ಲರೂ ಒಟ್ಟಿಗೆ ಮೈಸೂರಿನಲ್ಲಿ ಓಡಾಡ್ತಾ ಇದ್ದಂಥ ಸಮಯದಲ್ಲಿ ಅಂಬರೀಷ್ ಮೋಟರ್ ಸೈಕಲಲ್ಲಿ ಬರ್ತಾರೆ ಅಂತಂದರೆ ಆ ಸ್ಪೀಡು, ಆ ಸೌಂಡಿಗೆ ಮಾರಣಿಸ್ ಕಾಲೇಜಲ್ಲಿದ್ದ ಹುಡುಗಿರು ಗೇಟಲ್ಲಿ ನಿಂತಿದ್ದವ್ರನ್ನ ಓಡ್ಬಿಡೋರು ಒಳಗೆ. ಈ ಕೆಂಪು ಕಣ್ಣು ಹುಡುಗ ಬರ್ತಾ ಇದ್ದಾನೆ ಅಂತ ಒಂಥರ ಭಯದಲ್ಲಿ ಓಡ್ಬಿಡೋರು. ಅಂಬರೀಷ್ ಮೈಸೂರಲ್ಲಿ ಒಂಥರ ಟೆರರ್ ಇದ್ದಾಗ. ಆ ಪ್ರಾಯದಲ್ಲಿ ಹೋಗೊಬ್ಬರ ಹುಡುಗಿರನ್ನ ನೋಡಿಕೊಂಡು ಟೈಮ್ ಕಳೆಯೋದು, ಆಮೇಲೆ ಅಲ್ಲೇ ಕೂತ್ಕೊಂಡು ಟೀ ಕುಡಿಯೋದು, ಇದೆಲ್ಲ ಮಾಡ್ತಾ ಇದ್ದಂಥ ಸಮಯ ಅದು. ಆಗ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು. ಈ ಹುಡುಗರೆಲ್ಲ ಹುಡುಗಿರನ್ನ ಚುಡಾಯಿಸ್ತಾರೆ ಅಂತ ಅವ್ರು ಬಂದು
2-3 ಸರಿ ವಾರ್ನಿಂಗ್ ಕೊಟ್ಟು ಹೋಗಿದ್ರು, ಇಲ್ಲೆಲ್ಲ ಬೈಕ್ ನಿಲ್ಲಿಸ್ಬಾರ್ದು, ಇಲ್ಲೆಲ್ಲ ನಿಂತ್ಕೋಬಾರ್ದು, ಇಲ್ಲೆಲ್ಲ ಮಾತಾಡಬಾರ್ದು ಅಂತ. ಅಂಥ ಸಮಯದಲ್ಲಿ ನಿಮಗೂ ಸೇರಿದಾಗೆ ನನಗೂ ಸೇರಿದಾಗೆ ಸ್ಟೇಷನ್ನಿಗೆ ಕರ್ಕೊಂಡೋಗಿ ನಮ್ಮನ್ನ ವಾರ್ನ್ ಮಾಡಿದ್ದು ಉಂಟು. ಅಂಥ ತುಂಟತನ ಎಲ್ಲ ಆವಾಗ ನಡೀತಾ ಇತ್ತು. ರೈಟ್. ನಿಮ್ಮ ಜೂನಿಯರ್ ಅಂತಲ್ಲ ಸರ್ ಅವರಲ್ಲಿ? ಅವ್ನು ನಡಿಬೇಕಾದ್ರೆ ನಾನು ಕೇಳಿ ನಾನು ಹೇಳ್ತೀನಿ. ಈಗಲೇ ಹೇಳ್ಬಿಡಿ ಸರ್. ಇಲ್ಲ 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 ಈಗ ಹೇಳಲ್ಲ. ವೆಲ್ಕಮ್ ಸರ್. ಎಸ್ ಸರ್. ಅಂಬರೀಷ್ ಅವ್ರ ಕಾಲೇಜ್ ದಿನಗಳನ್ನ ನಾನು ನೋಡಿಲ್ಲ, ಮೈಸೂರು ದಿನಗಳನ್ನ ನಾನು ನೋಡಿದ್ದೀನಿ. ಅದನ್ನೇ ಹೇಳಿ. ಇವತ್ತಿನ ದಿವಸ ಅಂಬರೀಷ್ ಅವ್ರು ಭಾಳ ಸ್ನೇಹಜೀವಿ ಅವೆಲ್ಲ ನಾವು ಹೇಳ್ಬೋದು. ಬಟ್ ಅವತ್ತಿನ ದಿವಸ ಅಂಬರೀಷ್ ವಾಸ್ ಅ ಟೆರರ್. ಅಂಬರೀಷ್ ಅಂತಂದರೆ ಯಾವಾಗಿನ ದಿವಸದಲ್ಲಿ ಒಂಥರ ನಾನು ನೋಡಿದ ಮಟ್ಟಿಗೆ ಮಾರನೀಸ್ ಕಾಲೇಜ್ ಹತ್ರ ಅಂಬರೀಷ್ ಬೈಕಲ್ಲಿ ಬರ್ತಾರೆ ಅಂತಂದರೆ ಅಕ್ಕಪಕ್ಕದಲ್ಲಿದ್ದ ಹುಡುಗಿರಿ ಹಿಡಿಯರೆಲ್ಲ ಓಡ್ಬಿಡೋರು ಗೇಟ್ ಒಳಗೆ. ಇದನ್ನು ನಾನು ನೋಡಿದ್ದೀನಿ. ಯಾಕೆಂತಂದರೆ ಆ ಕೆಂಪು ಕಣ್ಣುಗಳು ಬಿಟ್ಕೊಂಡು ಅಂಬರೀಷ್ ಸೇತಿದ್ದ ಸಿಗರೇಟ್ ಸ್ಟೈಲು ಇವೆಲ್ಲ ನೋಡಿದ್ರೆ ಆವಾಗ ಇದ್ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಶತ್ರುಘ್ನ ಸ್ಟೈಲಲ್ಲಿ ಇದ್ದಾನೆ ಅಂತ ಬಹಳ ಜನ ಮಾತಾಡ್ಕೋತಿದ್ರು. ನಿಮ್ದು ಕೇಳ್ತಾ ಇದ್ದಾರೆ ಸರ್. ಸ್ಪೀಡ್ ಅಂದರೆ ಅಂಬರೀಷ್. ಯಾಕೆಂತಂದ್ರೆ ಅವ್ರ ಸ್ಪೀಡು, ನಾನು ಆಗಿನ ದಿನಗಳಲ್ಲಿ ಅಂಬರೀಷ್ ಅವ್ರ ಹತ್ರ ಒಂದು ಇದು ಅಂಬಾಸಡರ್ ಕಾರ್ ಇತ್ತು. ಆ ಕಾರಲ್ಲಿ ನಾವು ಬಡವರಳ್ಳಿ ಪಾಂಡವರು ಶೂಟಿಂಗ್ಗೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದವು. ಅವ್ರು ಯಾವ ಸ್ಪೀಡಲ್ಲಿ ಹೋಗ್ತಿದ್ರು, ಅವತ್ತಿನ ಕಾರು ಅದು 120, 150, ಆ ಸ್ಪೀಡ್ ಬೇರೆ. ಆ ಥರ ಈಗಿನ ಕಾರ್ಗಳು ಬಹಳಷ್ಟು ಸ್ಪೀಡ್ ಹೋಗ್ತದೆ. ಅವತ್ತು ಅಂಬಾಸಡರ್ ಕಾರಲ್ಲಿ ಆ ಸ್ಪೀಡಲ್ಲಿ ಹೋಗೋದಂದ್ರೆ ನಾನು ಒಂದ್ಸತಿ ಕಾರಿಂದ ಇಳಿದೇ ಹೋಗ್ಬಿಟ್ಟಿದ್ದೆ. ಅದನ್ನ ಈಗಲೂ ನೆನೆಸ್ಕೊತೀನಿ. ಇಳಿದು ಹೊಟ್ಟೋದೆ ಬೇಲೂರು ಹತ್ರ, ಚಿಕ್ಕಮಗಳೂರಿಂದ ಬೇಲೂರು ರೋಡಲ್ಲಿ ಇಳಿದು ಹೊಟ್ಟೋದೆ ನಾನು. ಬರಲ್ಲಪ್ಪ ನೀನು ಹೋಗು, ನೀನು ಬರೋದಿಲ್ಲ ಅಂತ. ಆ ಥರ ಯಮ ಸ್ಪೀಡು. ಇವತ್ತು ಹೇಳ್ತೀನಿ, ಇವತ್ತು ನಾವು ಮೈಸೂರು ಬೆಂಗಳೂರು ಓಡಾಡೋದಕ್ಕೆ ಹೆಚ್ಚು ಕಡಿಮೆ 3 hours 15 minutes ತಗೋತೀವಿ. ಅವತ್ತಿನ ದಿವಸ ಅಂಬರೀಷ್ ಅವರು 1 hour 30 minutes 35 minutes ಅಲ್ಲಿ ಮೈಸೂರು ಬೆಂಗಳೂರು ಓಡಾಡ್ತಿದ್ರು. ಇದು ಸತ್ಯ. ಇದು ಯಾರು ನೆನೆಸ್ಕೊಳಕ್ ಆಗೋದಿಲ್ಲ. ಇದನ್ನ ನನ್ನ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಬ್ಲೆಸ್ಡ್ ಪರ್ಸನ್ ಅಂದ್ರೆ ಇದು ಅಂಬರೀಷ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಗದೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಕಾಲೇಜಿನ ಒಂದು ಹೆಣ್ಮಕ್ಳು ಬಂದಿದ್ದಾರೆ. ನಿಮ್ಮ ಕೆಂಪು ಕಣ್ಣನ್ನ ಆ ಟೈಮಲ್ಲೇ ನೋಡಿ ಅಪ್ರಿಷಿಯೇಟ್ ಮಾಡಿದಂಥ ಒಬ್ರು ಬಂದಿದ್ದಾರೆ. ಅಂದರೆ ಯಾವ ಕಾಲೇಜಲ್ಲಿ? ಈ ಕಾಲೇಜ್ ಶಾರದಾ ವಿಲಾಸ್ ಕಾಲೇಜ್. ಹಾ, ಇಲ್ಲಿ ಬಂದರು. ವೆಲ್ಕಮ್. ಬನ್ನಿ. ಇವಳು ನಮ್ಮ ಚಿಕ್ಕಮ್ಮನ ಮಗಳು ಶೀಲಾ ಅಂತ. ಇವರು ಬೋರಯ್ಯ ಅಂತ ಕರೆಯೋದು. ಇವಳು ಸ್ಟ್ರಿಕ್ಟು, ಇವರು ಸ್ಟ್ರಿಕ್ಟು. ಇವಳೇನಂತ ಇವಳ ಕತೆ ಹೇಳ್ತೀನಿ ಕೇಳಿ. ಇವಳು ಕುಡುಮಿ ಅಂದರೆ ಕುಡುಮಿ, ಹೈ ಫಸ್ಟ್ ಕ್ಲಾಸ್. ಏನು ತಲೆ ಹಿಂಗೆ ಎತ್ತಿ ಹಿಂಗೆ ನಡೀತಿರಲ್ಲ ಅವಳು. ರಸ್ತೆಯಲ್ಲಿ ಯಾರು ಕಾಣಬಾರ್ದು. ಹಿಂಗೆ ಅವಳಾಯ್ತು, ರಸ್ತೆ ರೋಡ್ ಆಯಿತು, ಹಂಗೆ ಹೋಗೋಳು. ನಾನು ನಂದು ಗೊತ್ತಲ್ಲ ಕಾಲೇಜ್ ಸ್ಟೈಡಲ್ಲಿ. ಇವಳು ಹೋಯ್ತಾವಳೆ ಶಂಕರನಾರಾಯಣ್, ಪ್ರೊಫೆಸರ್ ಶಂಕರಮ್ಮ, ಇನ್ನೂ ಸ್ಟಿಲ್ ರಿಮೆಂಬರ್ ದ ಪ್ಲೇಸ್. ಪ್ರೊಫೆಸರ್ ಶಂಕರನಾರಾಯಣ್ ಅಂತ ಇದ್ದರು. ಅವ್ರ ಮನೆ ಮುಂದೆ ಇವಳು ಹೋಗ್ತಾ ಇದ್ಲು. ಹೋಗ್ತಾ ಏನೇ ಇವಳನ್ನ ಹಿಡ್ಕೊಂಡು, ನಮ್ಮ ಅಕ್ಕ ಏನೇ ಏನು ಚೆನ್ನಾಗಿ ಓದಿದ್ಯಾ ಅಂತ ಇವಳು ನಮ್ಮ ಮುಟ್ಕೊಂಡ್ಬಿಟ್ಟ ರಸ್ತೆಯಲ್ಲಿ. ಇವಳು ನಮ್ಮ ತಾತನ ಹತ್ರ ಹೋಗಿ ಕಂಪ್ಲೇಂಟ್, ನನ್ನ ಮುಟ್ಬಿಟ್ಟು ಮಾತಾಡಿಸ್ಬಿಟ್ಟ ನನ್ನ ನಮ್ಮ ತಾತ ಯಾಕೋ ಮಾತಾಡಿಸ್ತೇನೆ ರಸ್ತೆಯಲ್ಲಿ. ಅಯ್ಯೋ ರಾಮ, ನಮ್ಮ ಅಕ್ಕನ ಜೊತೆ ಮಾತಾಡೋದು ನನಗೇನು ತೊಂದರೆ, ನಾನು ಇದೇನು ತಾತ, ನಮ್ಮ ಅಕ್ಕ ಅವಳು ಮಾತಾಡಿದ್ರೆ ಏನು ತಪ್ಪು, ಬೇರೆಯವ್ರಿಗೆ ಮಾತಾಡೋದು ತಪ್ಪು ಅಂತ ಒಂದು ಗಲಾಟೆ ಇವಳಿಗೆ. ಯಾರಿಗೂ ಗೊತ್ತಿರಲ್ಲ ನಮ್ಮ ಅಕ್ಕ ಇವಳು ಅಂತ. ಲೇಡೀಸ್ ರೂಮಲ್ಲಿ ಕೂತಿರೋರು ಇವರೆಲ್ಲ. ನಾವು ಕಾರಿಡಾರಲ್ಲಿ ಇದ್ದೀವಿ ಅಂದರೆ ಆ ರೂಮ್ ಒಳಗಿಂದ ಈಚೆ ಬರ್ತಿರಲ್ಲ, ಯಾಕೆಂದರೆ ಸೈಕಲ್ ಹತ್ತಿಸ್ಬಿಡ್ತಿದ್ವಿ. ಕಾಲೇಜ್ ಡೇಸ್ ಬಗ್ಗೆ ಹೇಳಿ ಸರ್, ಹೇಗಿದ್ರು? ನಿಮ್ಮ ಗರ್ಲ್ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದ್ರು ಸರ್ ಬಗ್ಗೆ? ಇದು ಆಕ್ಚುಲ್ ಆಗಿ ಅವನು ಕಾಲೇಜ್ ಪುಂಡಾಟದ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನೀವು ರಸ್ತೆಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ರಿ ಅನ್ಸುತ್ತೆ. ಅಷ್ಟೇ ಕುಡಿಮೆ ಅಂತ ಹೇಳ್ಬಿಟ್ಟಿದ್ದಾನಲ್ಲ. ಹೌದು. ಬಟ್ ಇವನಿದಾನಲ್ಲ, ಇವನು ಮಹಾನ್ ಒಳ್ಳೆಯವನು ತೀಟೆ, ಒಳ್ಳೆಯವನು ತೀಟೆ. ಭಗವಂತ ಅವನಿಗೆ ಸಂಪೂರ್ಣ ಕೃಪಾ ಕಟಾಕ್ಷ ನಿನ್ ಮೇಲೆ ಅವನಿರ್ಲಿ. ಇನ್ನೂ ಚೆನ್ನಾಗಿ ಬಂದು 10 ಜನಕ್ಕೆ ಸಹಾಯ ಮಾಡೋಂಗಾಗ್ಲಪ್ಪ. ದಟ್ಸ್ ಆಲ್ ಐ ವಿಶ್. ಥ್ಯಾಂಕ್ ಯು. ಬನ್ನಿ. ಸರ್, ಶಾರದಾ ಕಾಲೇಜ್ ನಂತರ ಬೆಂಗಳೂರು ಶಿಫ್ಟ್ ಆಗ್ತೀರಿ, ವಿಜಯ ಕಾಲೇಜ್ಗೆ ಬರ್ತೀರಿ.
ಅಲ್ಲಿ ಯಾವ ಥರ ಆಯ್ತು ಸರ್? ಅಲ್ಲಿ ಏನಾಯ್ತು ಸರ್ ಆ ಟೈಮಲ್ಲಿ? ಮೈಸೂರಲ್ಲಿ ಏನೋ ಸರಿ ಇಲ್ಲ ವಾತಾವರಣ ಅಂತ, ಹಂಗಾಗಿ ಇಲ್ಲಿಗೆ ನಮ್ಮ ತಂದೆ ಭಾಳ ಇಂಟ್ರೆಸ್ಟಿಂದ ಕರ್ಕೊಂಬಂದು ಅವ್ರು ಟ್ರಾನ್ಸ್ಫರ್ ತಗೊಂಡು ಮನೆ ಮಾಡಿ ಕೂತ್ಕೊಂಡು ಓದಿಸ್ಬೇಕು ಅಂತ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ನಾನು ಚೆನ್ನಾಗಿ ಓದ್ಬಿಡೋಣ, ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರೋಣ ಅಂತ ನಮ್ಮ ದೊಡ್ಡಣ್ಣನ ಒಂದು ಹಳೆ ಪ್ಯಾಂಟ್, ನಮ್ಮ ದೊಡ್ಡಣ್ಣ ಬಿಗ್ ಎಲಿಫೆಂಟ್ ಅಂತಾನೆ ಕರಿತಿದ್ದ ಅವನ್ನ, ಅವನ ಪ್ಯಾಂಟು ಅವನ ಶರ್ಟು ಹಳೇದು, ಯಾರೋ ಇವನು ಆರ್ಫನ್ ಅಂತ ತಿಳ್ಕೊಳ್ಳಿ ಅಂತ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು. ಫಸ್ಟ್ ಡೇನೆ ಕುಲಕರ್ಣಿ ಅಂತ ಅವರು NCC ಆಫೀಸರ್ ಕೂಡ, ಶ್ರವನಾಥ್ ಅಂದ್ರು, ಎಸ್ ಸರ್ ಅಂತ ಪ್ರೆಸಿಡೆಂಟ್ ಸರ್ ಅಂತ ನಿಂತ್ಕೊಂಡೆ. ಯು ಕಮ್ ಟು ಜಾಯ್ನ್ NCC, ಐ ಮೇಕ್ ಯು ಸಾರ್ಜೆಂಟ್ ಅಂತ. ರೈಟ್ ಸರ್. ಒಂದು ವಾರದೊಳಗೆ ಇಂಟ್ರಿ ಕಾಲೇಜ್ ಇಟ್ಟು ಎಲ್ಲರಿಗೂ ಗೊತ್ತಾಗುತ್ತಲ್ಲ. ಹೌದು. ಇಡೀ ಕಾಲೇಜಿಗೆ ಅಂಬರೀಷ್ ಏನು ಅಂತ ಗೊತ್ತಾಗೋಯ್ತು. ಸರಿ. ಅದಾದ್ಮೇಲೆ ನನಗೆ ಇಡೀ ಕಾಲೇಜೇ ಫ್ರೆಂಡ್ಸ್ ಅದು. ಈಗೇನು ಇಟ್ ಬಿಕೇಮ್ 6%, ಓಕೆ, 6% ಅಟೆಂಡೆನ್ಸು. ಕರೆಕ್ಟ್ ಸರ್. ನಿಮ್ಮ ಈ ಕಾಲೇಜ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟಲ್ಲಿ ಒಬ್ರು ಮಾತಾಡಿದ್ದಾರೆ, ಕೇಳಿ. ಹಲೋ ಅಂಬರೀಷ್, ಹೇಗಿದ್ದೀರಾ? ಭಾಳ ವರ್ಷ ಆಯಿತು ನಿಮ್ಮನ್ನು ನೋಡಿ. ಈಗ ವಿಜಯ ಕಾಲೇಜ್ ಫಿಮಿಸಿಸಲ್ಲಿ ನಾನು ಬಂದಿದ್ದೀನಿ ರಿಟೈರ್ ಆದಮೇಲೆ. ನೀವು ಓದ್ತಾ ಇರ್ತಕ್ಕಂಥ ಕ್ಲಾಸ್ ರೂಮ್ಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀವು ಕೂತ್ಕೋತಾ ಇದ್ದಂಥ ಕ್ಲಾಸ್ ರೂಮ್ ಇದು. ಇಲ್ಲಿ ಎಲ್ಲ ಕ್ಲಾಸಸ್ಸು ನಿಮಗೆ ನಡೀತಾ ಇತ್ತು. ನೀವು ಕ್ಲಾಸ್ಗೆ ನಿಮಗೆ ಆಸಕ್ತಿ ಇದ್ದಾಗ ಬರ್ತಾಯಿದ್ರಿ, ಆಸಕ್ತಿ ಇಲ್ಲದೇ ಇದ್ದಾಗ ನೀವು ಕ್ಲಾಸಿಗೆ ಬರ್ತಾನೆ ಇರಲಿಲ್ಲ. ಹೆಚ್ಚಿನ ಕಾಲ ನಾನು ನಿಮ್ಮನ್ನು ತರಗತಿಗಳಿಗಿಂತ ಹೊರಗಡೆ ಜಾಸ್ತಿ ನೋಡ್ತಾ ಇದ್ದೆ. ಕ್ಲಾಸ್ಗೆ ಬರೋದು ಸ್ವಲ್ಪ ಕಡಿಮೆ ಆಗಿತ್ತು. ಆದರೂ ಬಂದ ದಿವಸ ನೀವು ಶಿಸ್ತಿನಿಂದ ಕ್ಲಾಸ್ನಲ್ಲಿ ಇರ್ತಾಯಿದ್ರಿ. ಅಂಬರೀಷ್ರವರೇ, ನಮ್ಮ ಕಾಲೇಜಿನಲ್ಲಿ ನಡೆದ ಎಕ್ಸಾಮಿನೇಷನ್ಸ್ಗೆ ನೀವು ಬರ್ತಾನೆ ಇರಲಿಲ್ಲ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ಯಾವ ಪರೀಕ್ಷೆಗೂ ಕೂಡ ಬರಲಿಲ್ಲ, ಆಬ್ಸೆಂಟ್ ಆಗಿದ್ರಿ. ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಒಂದು ತುಂಟತನ ನಿಮ್ಮಲ್ಲಿತ್ತು. ಆ ತುಂಟತನದಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಅತಿ ಎತ್ತರಕ್ಕೆ ಬೆಳೆತಕ್ಕಂಥ ಒಬ್ಬರು ಕಲಾವಿದರಾಗಿದ್ದಾರೆ. ಹಾಗೆ ರಾಜಕಾರಣದಲ್ಲೂ ಕೂಡ ಒಂದು ಹೆಸರು ಮಾಡಿದ್ದಾರೆ ಅಂದರೆ ನಮಗೆ ಹೆಮ್ಮೆಯ ವಿಷಯ. ಹೌದು. ಈಗ PUC ಆದ್ಮೇಲೆ ಸರ್ ಒಂದು ಕಾಲಕ್ಕೆ ನೀವು ಇದೆಲ್ಲ ಬೇಡ ಅಂತ ಬಿಟ್ಬಿಟ್ಟು ಮತ್ತೆ ಮೈಸೂರು ಹೊಟ್ಟೋಗ್ತೀರಿ. ಮಧ್ಯದಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ವಂತೆ ಮೈಸೂರಲ್ಲಿ. ಜ್ಯೋತಿಷರು ಹೇಳಿದ್ರಂತೆ, ಏನು ವರಿ ಮಾಡಬೇಡಿ, ನೀವು ಯಾರು ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ, ಅಂತ ಲೆವೆಲ್ ನಿಮ್ಮ ಮಗ ಬೆಳೀತಾರೆ, ಈಗ ಸದ್ಯಕ್ಕೆ ಸಮುದ್ರ ತೀರದಲ್ಲಿದ್ದಾರೆ ಅಂತ ಹೇಳಿದ್ರಂತೆ. ಸರ್, ಮೈಸೂರಿಂದ ಸಮುದ್ರ ತೀರಕ್ಕೆ ಹೋದ್ರಂತಲ್ಲ ಸರ್? ಯಾವ ಸಮುದ್ರ ತೀರ ಸರ್? ಮಂಗಳೂರಿಂದ ನಾವು ಗೋವಾಗೆ ಹೋಗ್ತಾನೆ ಇದ್ರಿ. ಎಸ್, ಅದು ಯೂಶಲಿ ಕ್ರಿಸ್ಮಸ್ ಟೈಮಲ್ಲಿ ಹೋಗ್ತದ್ವಿ. ಕೆಲವೆಲ್ಲ ಹೇಳಕ್ಕಾಗಲ್ಲ, ಇಲ್ಲಿ ಹೆಂಗೆ ಹೇಳೋದು? ಸ್ವಲ್ಪ ನನ್ನ ಬಗ್ಗೆ ಪ್ರೀತಿ ಗೌರವ ಎಲ್ಲ ಇಟ್ಕೊಂಡಿದ್ದಾರೆ, ಎಲ್ಲ ಹೇಳ್ಬಿಡಕ್ಕಾಗಲ್ಲ. ಹೌದು, ಅದು ಬೇಕಾದ್ರೆ ನೀವು ಹೇಳ್ಬೋದು, ನಾವು ಹೇಳಕ್ಕಾಗಲ್ಲ. ನೀವು ನನ್ನ ಕಿವಿಲಿ ಹೇಳ್ಬಿಡಿ, ನಾನು ಹೇಳ್ಬಿಡ್ತೀನಿ ಸರ್. ಅಲ್ಲ, ಹಂಗೆ ಹೇಳಕ್ಕಾಗಲ್ಲ. ಅದು ಆಫ್ ದ ರೆಕಾರ್ಡ್ ಮನೆಗೆ ಬಂದು ಹೇಳ್ತೀನಿ. ಗೋವಾದಲ್ಲಿ ನಿಮ್ಮ ಸಿನಿ ಎಂಟ್ರಿಗೆ ಒಂದು ಮೇಜರ್ ಇನ್ಸಿಡೆಂಟ್ ಆಯ್ತಂತೆ. ನೀವು ಸಿನಿಮಾ ಬರೋಕ್ಕೆ ಕಾರಣ ಆಗಿದ್ದೆ ಗೋವಾ ಅಲ್ಲಂತೆ. ಮೊದಲೇ ಸಲ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದೆ ಅಲ್ಲಂತೆ. ಅಂದ್ರೆ ನನ್ನ ಮಗ ಸ್ವಲ್ಪ ಶತ್ರುಘ್ನ ಸಿನಿಮಾ ತರ ಕಾಣೋದು. ನಾನು ಸಿಗರೇಟ್ ಎಲ್ಲ ಹಾಕೊಳ್ಳುವೆ, ಹಿಂಗ ಹಾಕಿದ್ರೆ ಟಕ್ ಅಂತ ಹೋಗೋದು, ಅದೆಲ್ಲ ಮಾಡುವೆ. ಅದನ್ನೆಲ್ಲ ರಾಜ್ ಸಿಂಗ್ ಬಾಬು ಫ್ಯಾಮಿಲಿ ನೋಡಿದ್ರು. ಮೇಕಪ್ ಹಾಕ, ಒಂದು ಇನ್ಸ್ಪೆಕ್ಟರ್ ಪಾತ್ರ ಕೊಡೋಣ ಅಂತ ಹಾಕ. ಇಲ್ಲೇ ಸರ್, ಸಚ್ ಗ್ರೇಟ್ ಫ್ರೆಂಡ್ಸ್ ಇವರು. ಎಷ್ಟು ವರ್ಷಗಳಿಂದ ಜೊತೆ ನೋಡಿ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ಲೀಸ್ ಬನ್ನಿ ಸರ್, ಹೇಳಿ ಸರ್, ಹೇಗೆ ಶುರು ಆಯ್ತು ಅವರ ಆ ಸಿನಿ ಜರ್ನಿ? ನಿಮ್ಮ ಜೊತೆ ಗೋವಾಲಿದ್ರಂತೆ. ಅದು ನಮ್ಮ ತಂದೆಯವರು ಬಂಗಾರದ ಕಳ್ಳದಲ್ಲಿ ನಾವು ಗೋವಾಗೆ ಶೂಟಿಂಗ್ ಹೋಗ್ತಿದ್ವಿ. ನಮ್ಮ ತಂದೆಯವರು ಯಾವತ್ತು ಸೀರಿಯಸ್ ಆಗಿ ಪಿಕ್ಚರ್ ಮಾಡ್ತಿರಲಿಲ್ಲ, ಅವ್ರದ್ದು ಪಿಕ್ನಿಕ್ಕೇ ಜಾಸ್ತಿ, ಆಮೇಲೆ ಶೂಟಿಂಗು. ಓಕೆ, ಆ ಥರ ಅವರು. ಆವಾಗ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಆಗ ಅಂಬರೀಷ್ನೇ ಹಾಕೋಣ ಅಂತ ಹೇಳಿ ಅಲ್ಲೇನೆ ಮುರುಡೇಶ್ವರ ಹತ್ರ ಎಲ್ಲೋ ಒಂದ್ ಕಡೆ ಮೇಕಪ್ ಮಾಡಿಸಿ, ನಮ್ಮಲ್ಲಿ ಗೋವಿಂದ ಅಂತ ಒಬ್ಬ ಪ್ರೊಡಕ್ಷನ್ ಗೋವಿಂದ ಅಂತ, ಅವನೇ ಮೇಕಪ್ ಮ್ಯಾನು, ಅವನೇ ಪ್ರೊಡಕ್ಷನ್. ಅದೇ ಫಿಲ್ಮ್ ಡಬಲ್ ರೋಲ್ ಮಾಡಿದ್ರಂತಲ್ಲ, ಇನ್ನೊಂದು ರೋಲ್ ಮಾಡಿದಾರಂತೆ ಒಂದೇ ಫಿಲ್ಮ್ ಅಲ್ಲಿ. ಅದು ಇನ್ನೊಂದ್ಸರಿ ಆಮೇಲಿಂದ ಅತ್ಲ ಕಡೆ ಒಂದು ನಮ್ಮ ಸಂಗ್ರಾಮ್ ಸಿಂಗ್ ಅವ್ರ ಫ್ರೆಂಡ್ಸ್ ಜೊತೆಲೆಲ್ಲ ಪೊಲೀಸ್ ರೋಲು, ನಾಗರಹಾವು ಮುಂಚೆ ರಿಲೀಸ್ ಆಗಿದ್ದು ಆಮೇಲೆ ಇರ್ಬೇಕಲ್ವಾ ಸರ್? ಆಮೇಲೆ ಅದು ಕತೆ ಹೇಳ್ತೀನಿ. ಹೇಳಿ ಸರ್, ಹೇಳಿ ಸರ್. ಸಂಗ್ರಾಮ್ ಸಿಂಗ್ ಬಾಬು ಬಂದ್ಬಿಟ್ಟು ವೀರಾಸ್ವಾಮಿ ಅವ್ರ ಆಫೀಸಲ್ಲಿ ನಮ್ಮ ಫ್ರೆಂಡ್ ಹೆಂಗಿದ್ರು ಹೊಸ ಮುಖಗಳನ್ನ ಹುಡುಕ್ತಾ ಇದ್ರು. ಇಂಥ ದಿನ ಮೇಕಪ್ ಟೆಸ್ಟ್ ಇದೆ ಅಂತ ಬಂದು
ನನ್ನ ತಮ್ಮ 7:15 ಮನೆ ಖಾಲಿ ಮಾಡಿಬಿಟ್ಟೆ. ಯಾಕೆ ಎದ್ರಕ್ಕೆ ನಮ್ಗೆ ಆ್ಯಕ್ಟಿಂಗ್ ಗೊತ್ತಿಲ್ವಲ್ಲ. ಇನ್ನು ಪುಟ್ಟಣ್ಣ ಬೇರೆ ಸ್ಟ್ರಿಕ್ಟು ಅಂತಾರೆ, ಏನಾದರೂ ಗಲಾಟೆ ಆಗಿ ಹಾಕ್ಬೇಕು, ನಮಗೆ ಬೇಕಾಗಿಲ್ಲ ಈ ಸವಾಸನೆ ಬೇಡ ಅಂತ ಹೋಗ್ಬಿಟ್ಟೆ. ನಮ್ಮ ಅಡ್ಡಗಳೆಲ್ಲ ಇವನ್ ತಮ್ಮನೂ ಗೊತ್ತಿತ್ತು ಎಲ್ಲೆಲ್ಲ. ಅವತ್ತೇನು ಮಾಡೋದು, ತುಂಬ ಚೇಂಜ್ ಮಾಡಿ ಅವನಿಗೆ ಗೊತ್ತಾಗದಿರೋ ಕಡೆ ಹೋಗಿ ಸ್ಪೀಡ್ ಹಿಡ್ದಾಗ ಗೊತ್ತಿತ್ತು. 1 ಗಂಟೆಗೆ ಬಂದ, ಹುಡುಕ್ದ ನಮ್ಮ ಮೋಟರ್ ಸೈಕಲ್ಗಳೆಲ್ಲ ನೋಡಿ, ಬಾರ ಅವಮಾನ ಆಗ್ಬಿಡುತ್ತೆ ಅಂತಂದ್ರೆ ಸರಿ ನಡಿಯಪ್ಪ ಅಂತ ಹೋದ್ವಿ. ಎಲ್ಲ ವಿಷ್ಣು ಎಲ್ಲಾರ್ದು ಮುಗಿದಿತ್ತು. ಲಾಸ್ಟ್ ನಾನೇ 35th ಫೆಲೋ. ಪುಟ್ಟಣ್ಣ ಈಚೆ ಸಿಗರೇಟ್ ಸೇರ್ತಾ ಕೂತಿದ್ರು. ಸರಿ ಪುಟ್ಟಣ್ಣವರು ನಮಸ್ಕಾರ ಸರ್ ಅಂತ. ಇವನೇ ಅಂಬರೀಷ್ ಅಂತಂದು. ಸರ್ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂತ ನಾನು ನೋಡಿದ್ರು. ಹೋಗ್ರಿ ಮೇಕಪ್ ಹಾಕ್ರಿ. ಮೇಕಪ್ ಹಾಕ್ದೆ ಬಂದೆ. ಪುಟ್ಟಣ್ಣವ್ರಿಗೆ ನಾನು ನೋಡಿದ ತಕ್ಷಣ ವಾಟ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ. ಹಿಂಗೆ ಸ್ಟೇಜು ಅಲ್ಲಿಂದ ನಡ್ಕೊಂಡು ಬನ್ನಿ, ಅದೇನೋ ಸಿಗರೇಟ್ ಎಸಿತಿರುತ್ತಲ್ಲ ಎಸ್ಬಿಟ್ಟು ತೆಗೆದ್ಬಿಟ್ಟು ಹೋಗೋ ರಾಮಾಚಾರಿ ಅಂತ ಒಂದು ಡೈಲಾಗ್ ಕೊಟ್ಟು, ಸರಿ ಸರ್ ಅಂತ ನಡ್ಕೊಂಬಂದೆ. ಎಸ್ದೆ, ಕೂತ್ಕೊಳ್ತು, ಹೇಳಿದೆ ಹೋಗೋ ರಾಮಾಚಾರಿ. ಈ ಫಿಕ್ಸ್ಡ್ ಮೀ ಫಾರ್ ಜಲೀಲ್ ರೋಡ್. ಸರಿ ಹಿಂಗೆ ಲೆಟ್ರ್ ಬಂತು, ಹೋದೆ. ಆವಾಗ ನಮಗೆ ಗೊತ್ತಿಲ್ಲ ಸಿನಿಮಾ ಏನುವೆ. ಹೋಗಲ್ಲಿ ಕೂತ್ಕೊಂಡ್ರೆ ಯಾರು ಒಬ್ಬರು ಪರಿಚಯ ಇಲ್ಲ. ಸರಿ ಆವಾಗ ನಮಗೆಲ್ಲ ಹ್ಯಾಬಿಟ್ ಇತ್ತಲ್ಲ, ಎಲ್ಲರಿಗೂ ಸೇರಿಸ್ಕೊಂಡೆ ಒಂದು ಗ್ರೂಪ್ ಥರ ಮಾಡ್ಕೊಂಡು. ಶೂಟಿಂಗ್ ಇಲ್ಲ, ಹೋಗೋದು ಒಂದಿನ ಶೂಟಿಂಗ್ ಬರ್ತದೆ ಅದು ಅಂತ. ಅವಾಗ ಶ್ಯಾಮ್ ಸುಂದರ್ ಅಂತ ಮಾಸ್ಟ್ರು, ಅವರು ಸ್ಟೆಂಟ್ ಮಾಸ್ಟ್ರು, ಅವ್ರ ಹತ್ರ ನನಗೂ ವಿಷ್ಣುಗೂ ಫೈಟಿಂಗ್ ಪ್ರಾಕ್ಟೀಸ್ ಅದು ಮಾಡ್ತಾಯಿದ್ವಿ. ಆವಾಗ ಆರ್ತಿಯವ್ರಿಗೆ ನನಗೆ ಗೊತ್ತಿತ್ತು ಏನು ಅಂತ. ಮೈಸೂರಲ್ಲಿ ನನ್ನ ಕತೆ ಎಲ್ಲ ಅವ್ರಿಗೆ ಗೊತ್ತಿತ್ತು. ಮೇಕಪ್ ಆಗ್ತಾ 5 ಗಂಟೆಗೆ ಕೂದಿ ನನಗೂ ಮೇಕಪ್ ಬಂತು. ಹೋದೆ. ಮಿರರಲ್ಲಿ ನನ್ನ ಮಕ ನೋಡಿ ಆರ್ತಿ ದಡಾರಂತ ಇವ್ರು ಯಾಕೆ ಬಂದ ಇಲ್ಲಿಗೆ. ಸರಿ ನಾನು ಸುಮ್ಮನೆ ಇದ್ದೆ. ಆಮೇಲೆ ಮೇಕಪ್ ಹಾಕಿದ್ರು, ಹೋದೆ. ಫಸ್ಟ್ ಡೇ ಶೂಟಿಂಗ್ ಆಯಿತು. ರಂಗಾಯಣ ಬಾಕ್ಲು ಅಂತ. ಅವಾಗ ಒಂದು ಚವರ್ಲೆ ಕಾರಿತ್ತು ವೀರಸ್ವಾಮಿಯವ್ರು. ಸೆಂಟ್ರಲ್ ಪುಟ್ಟಣ್ಣ, ನಾನು ಈ ಕಡೆ ವಿಷ್ಣು. ನಿಮ್ಮಿಬ್ರಿಗೂ ಒಳ್ಳೆ ಹೆಸರು ಬರುತ್ತಪ್ಪ, ನೀನು ನಿಮ್ಮ ಬಿಹೇವಿಯರ್ ಎಲ್ಲ ಚೆನ್ನಾಗಿರಬೇಕು, ತಲೆ ಬಗ್ಸ್ ನಡಿಬೇಕು ಸಿನಿಮಾದಲ್ಲಿ. ಹಾಗೆ ಸರ್ ಅವನಿಗೇನು ಹೀರೋ ಬರ್ತದೆ ಅಂದರೆ ಎಗ್ರಿ. ನಾನು ಬರ್ತೀನಿ, ಒಂದು ಸೀನು ಅವಳಿಗೆ ಚುಡಾಯಿಸ್ತೀನಿ, ಏಟ್ ತಿಂತೀನಿ, ಹೋಗ್ತೀನಿ. ನನಗೆ ಹೆಂಗೆ ಸರ್ ಒಳ್ಳೆ ಹೆಸರು ಬರುತ್ತೆ? ಇಲ್ಲ ಮರಿ ನಿನಗೆ ಒಳ್ಳೆ ಹೆಸರು ಬರುತ್ತೆ ಇದ್ರಲ್ಲಿ ನೋಡಿ ಅಂತ. ಸರಿ ಹಂಗೆ ಆಯಿತು. ಶೂಟಿಂಗ್ ಶಿವರಾಮಣ್ಣ ಎಲ್ಲ ನಾವೆಲ್ಲ ಹೆಂಗೆ ಎಲ್ಲ ಪರಿಚಯ ಎಲ್ಲ ಫಸ್ಟ್ ಕ್ಲಾಸ್. ಒಂಥರ ಗ್ರಿಪ್ ನಮಗೆ ಸಿಕ್ತು. ನಾನೇ ಲೀಡ್ರು. ಎಲ್ಲ ಮುಗಿಸ್ಕೊಂಡು ಬಂದು ಅವಾಗ ನನಗೆ ಖರ್ಚು 7,500 ಆಯಿತು ನಮ್ಮ ತಂದೆ ಕೈಯಲ್ಲಿ ಕಾರು. ಅಲ್ಲಿ ನನಗೆ ರೆಮ್ಯುಲೇಷನ್ ಕೊಟ್ಟಿದ್ದು 500 ರೂಪಾಯಿ. ಅದನ್ನು ತಗೊಂಬಂದ್ಬಿಟ್ಟು ನಾನು ನಮ್ಮ ತಾಯಿಗೆ ಕೊಟ್ಟೆ. ಪಿಕ್ಚರ್ ರಿಲೀಸ್ಗೆ ಪ್ರೀಮಿಯರ್ ಶೋ ಸಾಗರ್ಲಾಯ್ತು. ನಾನು ಬಂದು ನೋಡಿದೆ. ಏನು ಪಿಕ್ಚರ್ ನೋಡಿದ್ರೆ ಎಕ್ಸ್ಟ್ರಾರ್ಡನರಿ. ಏನು ಲೊಕೇಶನ್ಸು, ಏನಿದು, ಅಬ್ಬ ನೋಡಿ ಸುಸ್ತಾಗ್ಬಿಟ್ಟೆ. ಪಾಟ್ಗಳು, ಅಶ್ವಥ್ ಏನು ಕ್ಯಾರೆಕ್ಟ್ರು, ಆರ್ತಿ ಕ್ಯಾರೆಕ್ಟ್ರ್ ಏನು. ಇಲ್ಲಿ ನೋಡ್ಬಿಟ್ಟು ನಾನು ಓಡಿದೆ. ರಾತ್ರಿ ಎಲ್ಲ ನಾನು ಇವ್ರ ತಂದೆ ಎಲ್ಲ ಕೂತ್ಕೊಂಡು ಹೀಗೆ ಪಿಕ್ಚರ್ ಭಾಳ ಎಕ್ಸ್ಟ್ರಾರ್ಡನರಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇವ್ನು ತೋಪೇಗೌಡ ಇದ್ದವನು, ಡಾಬಾ ಪಿಕ್ಚರು ಅಂದ. ನನ್ನ ಮಗನೇ ನೀನು ಅಜ್ಜಿ ಅಂದ್ಬಿಟ್ಟು ನಾನು ಅವನು ಇವನು ತಮ್ಮ ಪದ್ಮ ಟಾಕೀಸ್ ಅಂತ ಇತ್ತು. ಸೆಕೆಂಡ್ ಶೋಗೆ ಹೋದ್ವಿ. ಫಸ್ಟ್ ಡೇ ನಾನು ಹೇಳೋದು ಸ್ಟೋರಿ. ನನ್ನ ವೀಲ್ ತೋರಿಸ್ತಾರೆ ಇದು. ಪೀಪಲ್ ಸ್ಟಾರ್ಟೆಡ್ ಕ್ಲಾಪಿಂಗ್ ಇನ್ ದ ನೈಟ್ ಶೋ. ಒಬ್ಬ ವಿಲನ್ಗೆ ಕ್ಲಾಪ್ ಅಂದರೆ ಬರೀ ಚಕ್ರ ತೋರಿಸ್ತಾರೆ. ಹೀರೋಗಳಿಗೆ ಒಂದು ಶೂಸ್ ತೋರಿಸ್ತಾರೆ, ಇಲ್ಲ ಹ್ಯಾಟ್ ತೋರಿಸ್ತಾರೆ, ಇಲ್ಲ ಕೈ ತೋರಿಸ್ತಾರೆ, ಇಲ್ಲ ಹಿಂಗಂತಾರೆ, ಏನೋ ಹಿಂದ್ಗಡೆಯಿಂದ ಬ್ಯಾಕ್ ಶಾಟು, ಆಮೇಲೆ ಟರ್ನ್ ಮಾಡಿದ್ರಿ ಹೀರೋ, ಅದೆಲ್ಲ ಇದೆ. ನನ್ನ ಸ್ಪೋಕ್ಸ್ ಬಂದು ತೆಗ್ದಾಗೇ ಚಪ್ಪಾಳೆ ಹೊಡೆದ್ರು. ಐ ವಾಸ್ ದ ಫಸ್ಟ್ ವಿಲನ್ ಟು ಟೇಕ್ ಕ್ಲಾಪ್ಸ್. ಇಟ್ ವಾಸ್ ಅದ್ರ ನೆಕ್ಸ್ಟ್ ಡೇ ಪೇಪರ್ಲೆಲ್ಲ ಕೆರೆ ಹಾವು ಅಂತ ಬರೆದ್ರು, ಇನ್ನೊಂದು ಬರೆದ್ರು ಕೆರೆ ಹಾವು ಅಂತ ಪಿಕ್ಚರ್ ಬರೆದ್ರು. ಬಟ್ ಇಟ್ ವೆಂಟ್ ಫಾರ್ 25 years. ಸೂಪರ್ ಡೂಪರ್ ಹಿಟ್. ಒನ್ ಆಫ್ ದ ಬೆಸ್ಟ್ ಹೀರೋ. ಮತ್ತೆ ಅದೇ ಚಿತ್ರ ನಾವು ಹಿಂದಿಯಲ್ಲಿ ಮಾಡಿದ್ರಂತೆ. ಹೌದು, ಆ ನಿಮ್ಮ ಫೇಮಸ್ ಡೈಲಾಗ್ ನಾವು ಕನ್ನಡದಲ್ಲಿ ಕೇಳಿದೀವಿ, ಹಿಂದಿಯಲ್ಲಿ ಕೇಳೇ ಇಲ್ಲ ಸರ್. हम तुम एक कमरे में बंद हो और चाबी खो जाए, हाय क्या चाल है पलट मेरे बुलबुल,
मेरा दिल हर किसी पर नहीं आता है, जिस पर आता है उसे पाकर ही छोड़ता हूँ. ಸೋ ನೈಸ್, ವಾಟ್ ಡೇಸ್. ಇದೆಲ್ಲ ಶುರು ಆಯಿತು ಆ ನಾಗರಹಾವಿಂದ. ಸಾರ್ ಇತ್ತೀಚೆಗೆ ಡಬ್ ಸ್ಮ್ಯಾಶ್ ಮಾಡೋಂಥ ವಿಡಿಯೋ ಎಲ್ಲಿದೆ ನೋಡೋಣ. मेरी सपना की रानी कब आएगी तो ए बलबल ಮಾತಾಡಕ್ಕಿಲ್ವಾ. ಆ ಇನಿಷಿಯಲ್ ಡೇಸ್ ಆಫ್ ಅಂಬರೀಶ್ ಸರ್ ನೀವು ನೋಡಿದಿರಿ, ಬಹಳ ಹತ್ತಿರದಿಂದ ನೋಡಿದಿರಿ. ಆ ಕಥೆಗಳು ಹೇಳಿ ಸರ್ ನಮಗೆ. ಅಂಬರೀಷ್ ಇದ್ಬಿಟ್ರೆ 100 ಜನ ಇದ್ದಂಗೆ. ವಾವ್. ಎಲ್ಲರೂ ಮ್ಯಾಗ್ನೆಟ್ ಬಂದ್ಬಿಡ್ತಾರೆ, ಎಲ್ಲೆಲ್ಲಿದ್ರು ಹುಡುಕೊಂಡ್ ಬಂದ್ಬಿಡ್ತಾರೆ ಅಂಬರೀಷ್. ಆ ತರ ಒಂದು ಪರ್ಸನಾಲಿಟಿ ಅಂಬರೀಷ್. ನಮ್ಮ ನಾಗರೋಳಲ್ಲಿ ಒಂದು ಸೀನ್ ಇತ್ತು ಅಂಬರೀಷ್ದು. ಆ ಇಂಟರ್ವಲ್ ಸೀನ್ನಲ್ಲಿ ಅಂಬರೀಷ್ ಇದು ಮಾಡಿದ್ರೆ ಆ ಡೈಲಾಗ್ಗೆ ಥಿಯೇಟರ್ನಲ್ಲೆಲ್ಲ ಚಿಲ್ಲರೆ ಎಸೆಯೋರು. ಆ ಥರ ಆಫ್ಟರ್ ರಾಜ್ಕುಮಾರ್ ನನಗೆ ತಿಳಿದ ಮಟ್ಟಿಗೆ ಚಿಲ್ಲರೆ ಎಸೆದಿರೋದು ಅಂಬರೀಷಿಗೆ ಮಾತ್ರ. ಅಂಬರೀಷ್ ಇಲ್ಲದೆ ಹೋಗಿದ್ರೆ ವಿಷ್ಣುವರ್ಧನ್ ಮದುವೆಗೆ ಯಾರು ಬರಕ್ಕೆ ಆಗ್ತಿರ್ಲಿಲ್ಲ. ಏನ್ ಸರ್ ಅದು? ಅಲ್ಲಿ ಆ ಜನ ಏನ್ ಜನ ಅಂದ್ರೆ ಒಳಗಡೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಲಕ್ಷ್ಮಿ ಅವರು ಬಂದಿದ್ರು ಮಡ್ರಾಸಿಂದ. ಹೋಗಮ್ಮ ನೀನ್ ಎಲ್ಲಿ ಬಂದಿದ್ಯಾ ಅಂತ. ಕೊನೆಗೆ ಅಂಬರೀಷೇ ಒಳಗೆ ಕರ್ಕೊಂಡು ಹೋಗಿ ಅವ್ರನ್ನ ಮೀಟ್ ಮಾಡಿಸಿ ಬಂದಿದ್ದು. ಅದಾದ್ಮೇಲಿಂದ ಹನಿಮೂನ್ ಅಲ್ಲಿ ನಾವು ಇದ್ವಿ ಅಲ್ಲಿ. ಅದು ವಿಷ್ಣು ಬಿಡ್ತಾನೆ ಇರ್ಲಿಲ್ಲ ನಮ್ಮನ್ನ. ಹನಿಮೂನ್ ಅಲ್ಲ, ಫಸ್ಟ್ ನೈಟ್. ದೇವ್ರೆ. ನಾವಿಬ್ರು ಅಲ್ಲೇನೆ ಈಚೆ ಅಂದ್ರೆ 600 ಅಂತ ದೊಡ್ಡ ಸ್ವೀಟ್ ಮಾಡಿದ್ವಿ. ಈಚೆ ಲೇ ಯಾರ ಮಲಗ್ತಾರೆ ಇಲ್ಲಿ, ನಾವು ಹೋಗ್ತೀವಪ್ಪ. ಇಲ್ಲ ನೀವಿದ್ರೇನೆ ನಾನು ಹೋಗೋದು, ಇಲ್ದಾರೆ ಇಲ್ಲ ನೀವು ಇಲ್ಲೇ ಇರ್ಬೇಕು ಅಂತ. ನಾನ್ ಬಾಬುನ ಇಟ್ಕೊಂತ ಇವನಿದ್ರೆ ಇರ್ತೀನಿ ಅಂತ. ನೀವು ಮತ್ತೆ ಪುಟ್ಟಣ್ಣ ನೀವು ಮಾಡಿದಂಥ 7 ಚಿತ್ರಗಳು, ನಿಮ್ಮ ಸ್ಪೆಷಲ್ ಬಾಂಡಿಂಗ್, ಅದ್ರ ಬಗ್ಗೆ ಹೇಳಿ ಸರ್. ಪುಟ್ಟಣ್ಣ ಅಂದ್ರೆ ಅದು ಪುಟ್ಟಣ್ಣ ಪಿಕ್ಚರೇ ಬಿಡಿ. ಅವ್ರದ್ದು ಟೈಟಲ್ಲು, ಅವ್ರದ್ದು ಕ್ಲೈಮ್ಯಾಕ್ಸ್ ಶಾಕ್ ಆಗ್ಬಿಡ್ತದೆ ನಿಮ್ಗೆ ಕೇಳಿದ್ರೆ. ಅವ್ರು ಮಾಡಿದ್ದೆಲ್ಲ ಆಂಟಿ ಸೆಂಟಿಮೆಂಟೇ. ನಮ್ಮ ಇಂಡಿಯನ್ ಸೆಂಟಿಮೆಂಟ್ ಒಂದೂ ಇಲ್ಲ. ಎಲ್ಲ ಹೆಂಗಸರಿಗೆ ವಿರುದ್ಧವಾದ ಪಿಕ್ಚರೇ ಮಾಡಿದ್ದು. ರಂಗನಾಯಕಿಲಿ ಏನು ರಿಸ್ಕ್ ಅಂತಂದ್ರೆ ಮದರ್ ಲವಿಂಗ್ ಸನ್ ಲವಿಂಗ್ ಮದರ್ ಮೇ ನಾಟ್ ಬಿ ಲವ್, ಇಟ್ ಈಸ್ ಕಾಲ್ಡ್ ಇನ್ಫೆಕ್ಷನ್. ಕರೆಕ್ಟ್. ಒನ್ ಸ್ಟೆಪ್ ಬಿಲೋ ಲವ್. ಹೌದು. ಆ ಲೆವೆಲ್ ತಂದ್ಬಿಡ್ತಾರೆ ಪಿಕ್ಚರ್ನ. ಪೀಪಲ್ ಆಫ್ ಕರ್ನಾಟಕ ಅದನ್ನ ಡೈಜೆಸ್ಟ್ ಮಾಡಿ ಪಿಕ್ಚರ್ ವಾಸ್ ಸಕ್ಸಸ್ಫುಲ್ ಅಂದ್ರೆ ಏನ್ ಸ್ಟೋರಿ ಡೈರೆಕ್ಟರ್. ಹೀಗೆ ನಮ್ದು ಪುಟ್ಟಣ್ಣಂದು ಬಹಳ ಅಟ್ಯಾಚ್ಮೆಂಟ್. ನನ್ಗೇನಾಗ್ಬಿಡೋದು, ಹೋಟ್ಲಲ್ಲಿ ಇರುವೆ, ಬೆಳಗ್ಗೆ 6:30 ಎದ್ದು ಶಟ್ಲು ಜಿಮ್ ಗಿಮ್ ಮಾಡ್ಕೊಂಡು ಓಡೋಬೇಕು ಶೂಟಿಂಗ್. ಲೇಟ್ ಆಗ್ಬಿಡೋದು ಶೂಟಿಂಗ್ಗೆ. ನಾನು ಚಚ್ಕೊಂಡು ಹೋಗ್ತಾ ಕಾರಲ್ಲಿ ಬೈಕೊಂಡು ಹೋಗೋರು. ನನ್ನ ಮಗನಿಂದ ಬೆಳಗ್ಗೆನೆ ಬೈಸ್ಕೊಳ್ವೆ, ರಸ್ತೆಯಲ್ಲಿ ಓಡಾಡೋರು ಆ ಸ್ಪೀಡ್ಗೆ. ಸರಿ ಬೈಸ್ಕೊಂಡು ಹೋಗಿ ಅಲ್ಲೋಗಿ ಸಾರ್ ಅಂತ ಡೈರೆಕ್ಟ್ರಿಗೆ ಹಿಂಗೆ ಸುಮ್ಮನೆ ನೋಡೋರು, ಆ ಕಡೆ ತಿರುಗಿಬಿಡೋರು. ಅವ್ರಿಗೆ ಇಷ್ಟ ಇಲ್ಲ. 9 o'clock ಶಾರ್ಪ್ ಆಲ್ ಆರ್ಟಿಸ್ಟ್ ಶುಡ್ ಬಿ ದೇರ್ ಅಂತಂದ್ರೆ ನಾನು ಲೇಟ್ 10:30 10:15 ಆಗ್ಬಿಡೋದು. ಏನು ಮಾಡೋದು? ಹೋಗಿ ನಾನು ಸರ್ ಮಾಡ್ತೀರಾ ಸರ್, ಪಾರಗ ಸರ್, ನನ್ನ ಕಾರ್ದು ಎಲ್ಲ ಪಂಚರ್ ಆಗಿ ಏನಾಗಿರಲ್ಲ, ವೀಲ್ ಬೇಸಲ್ಲ, ಹಿಂಗೆ ಆಗ್ಬಿಟ್ಟಿದೆ ಸರ್, 20,000 ಸರ್ ಹಂಗೆ ಹೊಡ್ಕೊಂಬಂದ್ಬಿಟ್ಟೆ ಅಂತ ಸುಳ್ಳು ಹೇಳುವೆ. ಇವು ಪುಟ್ಟಣ್ಣ ಇರೋ ಮಾಡ್ತೀರಾ ಹಿಂಗೆ ವಾಂಗ ಸರ್, ಅವನಿಗೆ ಕೂಬಿಡುಗ ಹಿಂಗ, அவனுக்கு சொல்லுங்க என் கதை எடுக்க வந்திருக்கேன், இவன் கதை கேட்க வரல. ನನ್ನ ಕತೆ ತೆಗಿಯಕ್ ಬಂದ್ರಿ, ಇವನ್ ಕತೆ ಕೇಳಕ್ಕಲ್ಲ. ಕತೆ ತೆಗಿಬೇಕು, ಇವನ್ ಬಂದು ಕತೆ ಹೇಳ್ತಾನೆ, ನಾನು ಯಾಕೆ ಕೇಳಲಿ ಅದನ್ನ. ಹಂಗೆ ಆಮೇಲೆ ಹೇಳೋರು, ಯಾರೋ ನಿನ್ನ ಹೀರೋ ಮಾಡಿದವರು ಸರ್, ನೀವೆಲ್ಲ ಕರೆಕ್ಟ್ ಟೈಮ್ ಸಿಸ್ಟಮ್ಯಾಟಿಕ್ ಬರೋ ಗೊತ್ತಿತ್ತು ಸರ್ ಅಂದ, ತಿರ್ಗಾ ಮಾಮೂಲು ಆಗೋದು ಸೇಮ್. ಬಟ್ ನಾನು ಒಬ್ಬರಿಗೆ ಅವ್ರು ಅಡ್ಜಸ್ಟ್ ಮಾಡ್ತೀವಿ. ಈ ನೆವರ್ ಇಷ್ಟು ಅಡ್ಜಸ್ಟ್ ಎನಿಬಡಿ. ನಿಮ್ಮಿಬ್ಬರ ಫಿಲ್ಮ್ಸ್ ಬಗ್ಗೆ, ನಿಮ್ಮಿಬ್ಬರ ಅನುಬಂಧದ ಬಗ್ಗೆ ನಮ್ಮ ವೀಕೆಂಡ್ ಟೆಂಡ್ ಏನು ಹೇಳುತ್ತೆ ನೋಡಿ. ಪುಟ್ಟಣ್ಣನವರ ಹೃದಯವನ್ನು ಗೆದ್ದಂಥ ಒಬ್ಬ ನಟ ಅಂತ ಹೇಳಿದ್ರೆ ಅದು ಅಂಬರೀಷ್. ಪುಟ್ಟಣ್ಣಾಜಿ ಕೋಪಿಸ್ಕೋತಾ ಇದ್ರು, ಹೊಡಿತಾ ಇದ್ರು, ಎಲ್ಲರೂ ಹೇಳ್ತಾರೆ. ಆದರೆ ಅವರು ಎಂಥದ್ದೇ ಸ್ಥಿತಿಲಿದ್ರು, ಅವ್ರ ಕೋಪ ಬಂದ್ರು ನಗು ಬರೋ ಹಾಗೆ ಮಾಡ್ತಿದ್ರು. ನೀನೇಪ ನೀನೇಪ. ಒಂದು ಗುರು ಶಿಷ್ಯ ಸಂಬಂಧ ಎಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ಮಸಣದ ಹೂ ಸೆಟ್ನಲ್ಲಿ ನೋಡಿದೆ. ಅವ್ರಿಗೆ ಅದೇನೋ ಒಂದು ಅಫೆಕ್ಷನ್ ಇತ್ತು ನಿನ್ನ ಬಗ್ಗೆ. ಅಂಬರೀಷ್ ಬಾರೋ ಬಾರೋ ಅನ್ನೋದಲ್ಲ, ನಿನ್ನ ಹೆಸರು ಕರೆಯೋದ್ರಲ್ಲೇ ಆ ಪ್ರೀತಿ ವಿಶ್ವಾಸ ಗೊತ್ತಾಗ್ತಾ ಇತ್ತು.
ಪುಟ್ಟಣಾಜಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇರೋರು, ನಾನು ಸತ್ತ ಮೇಲೆ ಅಂಬರೀಷನ್ ಮಗನಾಗಿ ಹುಟ್ಟಬೇಕು ಅಂತ. ಪುಟ್ಟಣಾಜಿ ಬಾಯಲ್ಲಿ ಈ ಮಾತನ್ನು ನಾನೊಂದು 5-6 ಸಲ ಕೇಳಿದ್ದೀನಿ. ನಾನು ಅಂಬರೀಷ್ ಮಗನಾಗಿ ಹುಟ್ಟಬೇಕು, ಅಂಬರೀಷ್ ಮಗನಾಗಿ ಹುಟ್ಟಬೇಕು ಅಂತ. ರಿಯಲಿ ಯು ಆರ್ ಸೋ ಗ್ರೇಟ್. ಏನು ಅದ್ಭುತವಾದ ಮಾತು ಹೇಳಿದ್ದಾರೆ. ಪುಟ್ಟಣ್ಣ ಅವ್ರು ಹೇಳ್ತಾ ಇದ್ದಾರೆ, ನಾನು ಅಂಬರೀಷ್ ಅವರು ಮಗನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಂತ. ಅನ್ನೊಂದು ಸ್ಪೆಷಲ್ ರೋಲ್ಸ್ ಈ ಕ್ರಿಯೇಟೆಡ್ ಫಾರ್ ಯು ಸರ್. ನಿಮ್ಗೆ ಆ ಮೂಗನ್ ರೋಲ್ ಕೊಟ್ಟಿದ್ದಾಗಲಿ, ಇನ್ಫ್ಯಾಕ್ಟ್ ಆ ಕೊನೆ ಹಾಡು, ಆ ಗುಣವಂತ ಹಾಡು, ಓ ಗುಣವಂತ ಮಸನಗುವಲೆ ಹಾಡೇ ನಿಮಗೋಸ್ಕರ ಅವರು ಸೃಷ್ಟಿ ಮಾಡಿದ್ರು ಅಂತ ಕೇಳ್ಬಿಟ್ಟೆ. ನಿಮ್ಮ ಮೈಂಡ್, ನಿಮ್ಮ ವ್ಯಕ್ತಿತ್ವವನ್ನು ಅವರು ಸೃಷ್ಟಿ ಮಾಡಿದ್ದು ಅಂದರೆ ರಂಗನಾಯಕಿ ನೋಡಿ, ಆರತಿ ಅವರಿಗೆ ಏನೇನು ಪಾತ್ರ ಮಾಡ್ತಿದ್ರು, ಏನೇನು ಸ್ಟೈಲ್ ಮಾಡ್ತಿದ್ರು, ಯಾವ ಹಿಸ್ಟಾರಿಕಲ್ ಪಿಕ್ಚರ್ ಅದು. ಸುಮ್ಮನೆ ಒಂದು ಇನ್ನೂ ಸ್ಟಿಲ್ ಐ ರಿಮೆಂಬರ್ ರಂಗನಾಯಕಿ ನಮ್ಮ ಸಾಂಗಲ್ಲಿ ಸುಮ್ಮನೆ ಕಣ್ಣು ತೆಗೆದ್ರೆ ಬರೀ ಕಣ್ಣಿಗೆ ಮಾತ್ರ ಲೈಟ್ ಇರಬೇಕು, ಅಷ್ಟೇ ಇರಬೇಕು. ಆ ಥರ ಪರ್ಫೆಕ್ಷನ್. ನಮ್ಗೆ ಹೇಳೋರಿಗೆ ಶುಭ ಮಂಗಳದಲ್ಲಿ, ನೀನು ಏನಾದರೂ ಮಾಡುವ, ಬಾಯಿ ತೆಗಿಬೇಡ, ಯಾಕೆ ನೀನು ಮೂಗ ಅಂತ. ಬಟ್ ಒಂದು ಶಾರ್ಟನ್ನು ಹೇಳಿದ್ರು, ಆರತಿ ಕೈಲಿ ದುಡ್ಡು ತಗೊಂಡು ಐ ಸ್ಟಾರ್ಟ್ ವಾಕಿಂಗ್. ಆ ಒಂದು ಶಾರ್ಟ್ ತೆಗೆದು ಯು ಗೆಟ್ ದಿಸ್ ಕ್ಲಾಪ್ ಸಿಗುತ್ತೆ ನಿನಗೆ, ನೋಡೋ ನೀನು ಫುಲ್ಲು ದೇ ವಿಲ್ ರಿಮೆಂಬರ್ ಯು ಇನ್ ದ ಫಿಲಮ್ ಅಂತ. ಹಂಗೇನೆ ಅದೇ ಶಾರ್ಟ್ ಕ್ಲಾಪ್, ಸೇಮ್ ಶಾರ್ಟ್ ಕ್ಲಾಪ್, ಎವ್ರಿಬಡಿ ರಿಮೆಂಬರ್ಡ್ ನನ್ನ ಮೂಗದ ಕ್ಯಾರೆಕ್ಟರ್. ಏನಿಲ್ಲ, ಬಟ್ ಈಸ್ ಟ್ರೆಮಂಡಸ್ ಡೈರೆಕ್ಟರ್. ಅಂದರೆ ಐ ಸ್ಟಿಲ್ ರಿಮೆಂಬರ್ ಆರತಿ ಅವ್ರಿಗೆ ಅವ್ರದ್ದು ಪೀಕ್ ಲವ್ ಶಿವಮೊಗ್ಗ. ಲಾಸ್ಟ್ ಶಾಟ್ ತೆಗಿತಾ ಇದ್ರು, ಈಗ ಸುಮ್ಮನೆ ಹಿಂಗೆ ಮೇಲೆ ನೋಡಿದ್ರು ಆರತಿಯವರು ಶ್ರೀಶ್ವರ್ ಮೇಲೆ ಶಿ ವಾಸ್ ರಿಮೂವಿಂಗ್ ಅವರ್ ಮೇಕಪ್. ನೋಡಿ ಬಂದು, ರಾವ್ இந்த சைட்லேருந்து மேடம் வராரு, இந்த சைடு அம்பரீஷ் வராரு, அங்கே ஹீரோ வராரு, இங்கே மீட் பண்ணும், இது ஒரு ஷார்ட் இட்டிங்க. ಸರಿ, ಅವ್ರ ದತ್ತು ಆರತಿ ಬ್ರದರೇ ಅಷ್ಟೇ ಅಸೋಸಿಯೇಟು ಓಡ್ದ ಕರಿತಾವ್ರೆ ಶಾರ್ಟ್ಗೆ ಅಂತ. ನನಗೆ ಇನ್ನೂ 1 hour ಬೇಕು, ಇಷ್ಟು ಪಿನ್ ಹಾಕಬೇಕು, ನನಗೆ ಹೆಂಗೆ ಕರೀರಿ ಇಲ್ಲಿ. ಅಷ್ಟು ಜನದ ಮುಂದೆ ಬೈದರು. ಯಾರಾದರೂ ಒಂದು ಹುಡುಗಿನ ಪ್ರೀತಿ ಮಾಡೋರನ್ನ ನಾವು ಆ ಪ್ರೊಫೆಷನ್ಗೆ ಆ ಚೇರ್ ಗತ್ತು. ವೆದರ್ ಶಿ ಈಸ್ ಮೈ ವೈಫ್, ಮೈ ಲವರ್, ಮೈ ಗರ್ಲ್ ಫ್ರೆಂಡ್, ವಾಟ್ ಎವರ್ ಶಿ ಈಸ್. ಏನು ಮೇಡಮ್ ನಿಮ್ಗೇನು ಕೆಲಸ ಇಲ್ಲಿ? ಯು ಆರ್ ಎ ಆರ್ಟಿಸ್ಟ್, ನಾನು ಡೈರೆಕ್ಟ್ರು, ನಾನು ಹೇಳಬೇಕು. ಇಲ್ಲ ಸರ್ ನೀವು ತಗೊಂಡು ಐ ಹೂ ಆರ್ ಯು ಟು ರಿಮೂವ್ ಅಂಥ ಒಂದು ಸ್ಟ್ರಿಕ್ಟ್ ಅರ್ಥ. ಬೆಳಗ್ಗೆ ಫಸ್ಟ್ ಚೇರ್ ಟು ದ ಲೊಕೇಶನ್, ಆಮೇಲೆ ವರ್ಕರ್ಸ್ ಎಲ್ಲ ಬರೋರು. ಇನ್ಫ್ಯಾಕ್ಟ್ ಅವ್ರ ಕೊನೆ ದಿನಗಳಲ್ಲಿ ಆ ಸ್ಮಶಾನದ ಹೋಗೋ ಟೈಮಲ್ಲಿ ನಿಮ್ಮನ್ನ ಕರೆದು ಇರ್ತೀನೋ ಇಲ್ವೋ ಮೂಸ್ಕೊಡು ಅಂತೆಲ್ಲ ಹೇಳಿದ್ರಂತ ಅವರು. ಐ ರಿಮೆಂಬರ್ ಕಡೆ ಶಾಟು ನನಗೆ ಅರ್ಜೆಂಟ್, ನನಗೆ ಇಲ್ಲಿ ಕ್ಲೈಮ್ಯಾಕ್ಸ್ ಇತ್ತು, ಅವತ್ತು ರಾತ್ರಿ ಹೊರಟು ಬರಬೇಕು. ಸರ್ ನಾಳೆ ನನಗೆ ಕಳಿಸ್ಕೊಡ್ಬಿಡಿ ಸರ್ ಅಂದು. ಏಯ್ ಟು ಫಿನಿಶ್ ದಿಸ್ ಲಾಸ್ಟ್ ಶಾಟ್ ಆ್ಯಂಡ್ ಗೆಟ್ ಔಟ್ ಅಂದು. ನಾನು ಹೇಳೋದು, ಇವತ್ತು ಗೆಟ್ ಔಟ್ ಅಂತೀರಾ, ನಾಳೆ ಬೆಳಗ್ಗೆ ನೋಡಿ ಅಂಬಿ ಅಂತ ಹುಡುಕ್ಬೇಕಾಗತ್ತೆ ನೀವು ಅಂದೆ. ಏನೇನೋ ಕ್ಲಿಯೋಪ್ಯಾಟ್ರ ಅವಾಗ ನನ್ನ ಮಗನೇ ತಂದಿದ್ರು. ಸರಿ, ನಾನು ಹೊರಟು ಬಂದ್ಬಿಟ್ಟೆ. ನೆಕ್ಸ್ಟು ಈ ಬೆಟ್ಟಿದ್ದ ಹಾಕಿ ಇದು ಹಾರ್ಟ್ ಅಟ್ಯಾಕ್. ಪುಟ್ಟಣ್ಣವ್ರು ನೋಡೋಣ ಅಂತ ಹೋದೆ. ಇವರು ಹಾಕಿ ಹಿಂಗೆ ಕೂತಿದ್ರು, ವೈರ್ಗಿರೆಲ್ಲ ಹಾಕ್ಕೊಂಡು ನಾನು ನೋಡಿದ್ರು ದೂರದಲ್ಲಿ. ನೋಡಿ ಹತ್ತು ದಿನ ವೆಯ್ಟ್ ಮಾಡೋ ಒಂದು ಫೈಟ್ ತೆಗಿತೀನಿ ನಿನಗೆ ಅಂತ ಮಾತಾಡೋದು ಹೋಗ್ಲಿ, ಆಮೇಲೆ ನೋಡೋ ಪಿಕ್ಚರ್ನ ಅಂತ. ಆಯ್ತು ನನಗೆ ಹತ್ರ ಹೋಗಿ ಹೆದರಿಕೆ. ದೇನ್ ಅವರ್ ಬ್ಯಾಡ್ ಲಕ್, ಕನ್ನಡ ಇಂಡಸ್ಟ್ರಿ ಬ್ಯಾಡ್ ಲಕ್, ವಿ ಲಾಸ್ಟ್ ಟೈಮ್ ಅರ್ಲಿ. ನಿಮ್ಮನ್ನ ಜಲೀಲ್ ನೋಡಿ, ನಿಮ್ಮನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಇವತ್ತು ನೀವು ಅಂಬರೀಷ್ ನಮ್ಮೆಲ್ಲರೂ ಪ್ರೀತಿ ಪಾತ್ರ ಆಗಿದ್ದೀರಾ. ಸಾರ್ ಇಲ್ಲಿದ್ದಾರೆ, ನೀವೇನು ಹೇಳಕ್ಕೆ ಕಷ್ಟಪಡ್ತೀರಾ ಸರ್ ಪುಟ್ಟಣ್ಣ ಅವ್ರಿಗೆ? ಈಸ್ ಎ ಕ್ರಿಯೇಟರ್ ಬೈ ಹಿಮ್ಸೆಲ್ಫ್. ಕರ್ನಾಟಕ ಇಸ್ ಎ ಲೂಸರ್ ಆಫ್ ಎ ಗ್ರೇಟ್ ಕ್ರಿಯೇಟರ್. ರಿಯಲಿ. ಸೊ ನಮ್ಮಂಥ ಇನ್ನೂ ಒಂದು 50 ಜನ ಆರ್ಟಿಸ್ಟ್ನ ಬೆಳೆಸಿರೋರು, ಹುಟ್ಟಿಸಿರೋರು. ಆ್ಯಕ್ಚುಲಿ ವುಡ್ ಹ್ಯಾವ್ ಬಿನ್ ಮೇಕ್ ಆರ್ಟಿಸ್ಟ್ ಬಾರ್ನ್. ಸರ್, ನಿಮ್ಮ ಫಾದರ್ ನೀವು ಡಾಕ್ಟರ್ ಆಗಬೇಕು ಅಂತ ಆಸೆ ಪಟ್ಟರು, ನೀವು ಆ್ಯಕ್ಟರ್ ಆದ್ರಿ. ಆಮೇಲೆ ನೋಡಿದ್ರೆ ಫಸ್ಟ್ ಬ್ಯಾಕ್ ಟು ಬ್ಯಾಕ್ ವಿಲ್ಲನ್ ರೋಲ್ಸೇ ಮಾಡ್ತಾ ಇದ್ದೀರಾ. ನಿಮ್ಮ ಫಾದರ್ ರಿಯಾಕ್ಷನ್ ಹೇಗಿತ್ತು? ನೀವು ಹೀರೋ ಆಗಿದ್ದೀರಾ, ಡ್ಯಾಡಿ ನೋಡಿದ್ರಾ? ದೇವರ ಕಣ್ಣು ಅಂತ ಒಂದು ಪಿಕ್ಚರ್, ಅದು 2 ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ ನನಗೆ. ಆ ಪಿಕ್ಚರ್ಗೆ ನನಗೆ ಶ್ರೇಷ್ಠ ಖಳನಾಯಕ ಪ್ರಶಸ್ತಿ, ಲಾವಣ್ಯ ಅವಾರ್ಡು. ಸರಿ. ಅದರಲ್ಲಿ ಜಯಲಕ್ಷ್ಮಿ ಅಂತ ಒಂದು ಹೀರೋಯಿನ್ಗೆ ನಾನು ರೇಪ್ ಮಾಡ್ತೀನಿ. ಆ ರೇಪಿಂಗ್ ಸೀನ್ ನೋಡ್ಬಿಟ್ಟು ಬಂದು ನಮ್ಮ ತಂದೆ, ಮಗನೇ ನಿನ್ನಂಥವ್ನು ಹುಟ್ಟಿಸ್ನಲ್ಲ, ಏನೋ ನಾಚಿಕೆ ಇಲ್ವಾ, ಮಾನ ಮರ್ಯಾದೆ ಅಲ್ಲ, ಹೆಂಗೋ ರಸ್ತೆಯಲ್ಲಿ ನಾವು ಓಡಾಡೋದು ಅಂತ ಬೈದಿದ್ದು ಜ್ಞಾಪಕ. ಬಟ್ ಅದು ಅವಾರ್ಡ್ ಬಂತು. ನಾನು ಅದು ಆ್ಯಕ್ಟಿಂಗ್, ಅದು ನಿಜವಾಗ್ಲೂ ಮಾಡ್ತಾರೆ, ಅದು ಸುಮ್ಮನೆ ರೀ, ನಿಜವಾಗ ಹಂಗೆಲ್ಲ ಮಾಡೋಕ್ಕಿಲ್ಲ ನಾವು
ಅದು ಆ್ಯಕ್ಟಿಂಗು ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದೆ. ಆಮೇಲೆ ಶುಭಮಂಗಳ ಯು ಆರ್ ಹ್ಯಾಪಿ. ರೈಟ್. ದೆನ್ ಈ ಸಾ ನಾಗರೊಳೆ ಯು ವಾಸ್ ಟು ಹ್ಯಾಪಿ. ರೈಟ್. ಆಮೇಲೆ ಈ ಡಿನ್ ಸಿ ಮೈ ಕ್ರೀಮ್ ಆಫ್ ಲೈಫ್. ರೈಟ್ ಸರ್, ಈ ಅಡ್ರೆಸ್ ನಿಮ್ಗೆ ನೆನಪಿದೆ ಹೇಳಿ. ನಂಬರ್ 5 ರಾಜಾರಾಮ್ ಮೋಹನ್ ರಾಯ್ ರೋಡ್, ರಿಚ್ಮಂಡ್ ಟೌನ್, ಬೆಂಗಳೂರು. 18 ವರ್ಷ ಈ ಜಾಗದಲ್ಲಿ ಇದ್ದಿದ್ದೀರಾ ನೀವು. ವುಡ್ಲೆಂಡ್ಸ್ ಹೋಟೆಲ್. ಅಂದ್ರೆ ಸರ್ ಆ ಕಾಲದಲ್ಲಿ ನಮ್ಗೆಲ್ಲ ಸರ್ಪ್ರೈಸ್ ಸರ್. ನಾವೆಲ್ಲ ಹೊಸ ಆಕ್ಟರ್ಸ್ ಆಗಿ ಬಂದಾಗ ನೀವು ವುಡ್ಲೆಂಡ್ಸ್ನ ನೀವು ಮನೆಯ ಮಾಡ್ಕೊಂಡಿದ್ರಿ, ಅಲ್ಲೇ ಇರ್ತಾ ಇದ್ರಿ. 18 years ಯು ಸ್ಪೆಂಟ್ ಇನ್ ಅ ಹೋಟೆಲ್. ಆ ಜೀವನದ ಬಗ್ಗೆ ಹೇಳಿ ನಮಗೆ. ಸೋ ಇಂಟ್ರೆಸ್ಟಿಂಗ್. ಇಲ್ಲಿ ಮಾತ್ರ ವುಡ್ಲ್ಯಾಂಡ್ಸ್, ಬೇರೆ ಊರಿಗೆ ಹೋದ್ರೆ 5 ಸ್ಟಾರ್ಲೇ ಇದ್ದಿದ್ದೆ. ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಒಂಥರ ಕಂಫರ್ಟಬಲ್ ಆಗಿ ನಮಗೆ ಇರೋದಕ್ಕೆ. ಬೇರೆ ಬಂದವ್ರ ಗೆಸ್ಟ್ಗಳು ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಮ್ಯಾಂಗ್ಳೂರ್. ಒಂದೇ ಫ್ಲೋರ್, 4th floor ಅಲ್ಲಿ ವೆರಿ ಇಂಪಾರ್ಟೆಂಟ್ ಪೀಪಲ್ಗೆ ಕೊಡ್ತಾ ಇದ್ದಿದ್ದು. ಕೃಷ್ಣರಾವ್ಗೆ ಈ ಸಚ್ ಎ ಡೆಡಿಕೇಟೆಡ್ ಮ್ಯಾನ್. ಅಂದ್ರೆ ಈ ಕೇಮ್ ಫ್ರಮ್ ನಮ್ಮ ಥರ ವಿಲನಿಂದ ದೊಡ್ಡ ಲೆವೆಲ್ಗೆ ಹೋದ್ರು. ಈ ಮಂಗಳೂರಿನವ್ರು ಏನಪ್ಪ ಅಂದರೆ, ಏನು ಅಂಬರೀಷರವರೇ ಯಾಕೆ ನಮ್ಮ ಫಂಕ್ಷನ್ಗೆ ಬರಲಿಲ್ಲ? ಸರ್ ನಮ್ಮ ತಂದೆ ಸತ್ತೋದ್ರು. ಅಯ್ಯೋ ಭಾರಿ ಸಾಕು ಬೇಜಾರಲ್ಲ ನಿಮಗೆ. ಅದಕ್ಕೂ ನಗ್ತಾರೆ, ಏನು ಹೇಳಿದ್ರು ಅಯ್ಯೋ ಅಯ್ಯೋ ಭಾರಿ ಬೇಜಾರಲ್ಲ. ಅಯ್ಯೋ ರಾಮ ಇದೇನೇ ಇವನು, ನಮ್ಮ ತಂದೆ ಸತ್ತೋದ್ರು ನಗ್ತಾನೆ ಇವನು ಏನು ಬಿದ್ದು. ನಾವು ಏನು ಅನ್ಕೋಬೇಕು ಆಮೇಲೆ, ಅಯ್ಯೋ ಭಾರಿ ನೋವಲ್ಲ. ರೈಟ್. ವುಡ್ಲೆಂಡ್ಸ್ ಹೋಟೆಲು, ನಿಮ್ಮ ರೂಮು ಎಲ್ಲ ಹಾಗೆ ಇದೆ ನಮ್ಮ ವೀಕೆಂಡ್ ಟೈಟಲ್ ನೋಡಿ. ಎಸ್, ರೂಮ್ ನಂಬರ್ 412. ಆಗ ಬಹಳ ಆಪ್ತರು ನಿಮ್ಮ ಜೊತೆ ಒಬ್ಬರಿದ್ರು. ನಿಮ್ಮ ವುಡ್ಲೆಂಡ್ಸ್ ಹೋಟೆಲಲ್ಲಿ ಬಹಳ ಕ್ಲೋಸ್ ಫ್ರೆಂಡ್ ನಿಮ್ಮ. ಆಗಾಗ ನಮ್ಮ ಪಾರ್ಟಿಯೆಲ್ಲ ಸಿಗ್ತಾ ಇರ್ತಾರೆ. ಅಶೋಕ್ ಅವರು, ಅವ್ರ ಬಗ್ಗೆ ಹೇಳಿ. ವುಡ್ಲೆಂಡ್ಸ್ ಹೋಲ್ ನಿಮ್ಮ ರೂಮ್ ಮೇಟ್ ಆಗಿದ್ದೀರಾ ಸರ್ ಅವರು? ನನಗೆ ಭಾಳ ವರ್ಷದ ಫ್ರೆಂಡ್ ಅವನು. ಅವನು ನನ್ನ ಜೊತೆಲ್ಲ ಎವ್ರಿಥಿಂಗ್ ಈಸ್ ಟು ಲುಕ್ ಆಫ್ಟರ್. ಓಕೆ. ಈಸ್ ಎ ಬ್ರಿಲಿಯಂಟ್ ಫೆಲೋ. ಬ್ರಿಲಿಯಂಟ್ ಅಂದರೆ ಬ್ರಿಲಿಯಂಟ್. ಎವ್ರಿಥಿಂಗ್ ಈ ನೋಸ್. ವಾವ್. ಈಸ್ ಸಚ್ ಎ ಕಂಪ್ಯೂಟರ್ ಬ್ರೈನ್. ಏನಪ್ಪ ಅಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ರೇಸಿಂಗ್ ಅಂದ್ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಈಸ್ ಎ ಮೆಂಟರ್ ಆಫ್ ಅಂಬರೀಷ್ಗೆ. ಹೌದಾ ಸರ್? ಅಶೋಕ್ ನಿಮ್ಮ ಕತೆ ಎಲ್ಲ ಕೇಳ್ತಾ ಇದ್ರಿ ಇಷ್ಟೊತ್ತು. ನೀವು ಅವ್ರ ಬಗ್ಗೆ ಹೇಳಿದ್ದಿಲ್ಲ. ಕೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿತ್ತು, ಅದಕ್ಕೆ ನಾನು ಹೇಳಿಲ್ಲ. ನಾನು ತಿರುಗಿಸೋಣ ಹಾಕೊಂಡೆ. ನಾವೇನು ಕ್ರಿಕೆಟ್ ವಿತ್ ರಮೇಶ್ ನೋಡಿಲ್ವಾ? ಹೇಳಿ ಅಶೋಕ್. ಅದು ಭಾಳ ಹೇಳ್ತೀರಿ, ಆಲ್ಮೋಸ್ಟ್ ಮೆಂಟರ್ ಅಂತ ಹೇಳಿದ್ರು. ಭಾಳ ಒಳ್ಳೆ ದೊಡ್ಡ ಮಾತು ಹೇಳಿದಾರೆ ಅವರು. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವ್ರು ಏನು ಯೋಚನೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇತ್ತು. ಬಟ್ ಈಸ್ ಬಾನ್ ಒಂಥರ ಗಿಫ್ಟೆಡ್ ಪರ್ಸನ್. ಅದಕ್ಕೆ ಅವ್ರಿಗೆ ಏನು ಹೇಳಕ್ಕೆ ಆಗೋದಿಲ್ಲ. ನಮ್ಗೆ ಏನಂದ್ರೆ ಅವ್ರ ಜೊತೆ ಇರೋದು ನಮ್ಗೆ ಆ ಮನಸ್ಸು, ನಾನು ಬೇರೆ ಇಲ್ಲ ಅವ್ರು ಬೇರೆ ಇಲ್ಲ ಅನಿಸ್ತಾ ಇತ್ತು. ಸೋ ನೈಸ್. ಏನು ಯೋಚನೆ ಮಾಡಿಲ್ಲ ಲೈಫಲ್ಲಿ. ಯೋಚನೆ ಮಾಡ್ದೇನೆ ಎಲ್ಲ ಮಾಡ್ತಾ ಇದ್ರು. ಬಟ್ ಎಲ್ಲ ಥಾಟ್ಸ್ ಇತ್ತು. ಬಟ್ ರೀಚ್ ಹೆಂಗಾಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಮ್ಗೆಲ್ಲ ಹೆದರಿಕೆ ಆಗೋದು, ಇವ್ರು ಏನ್ ಮಾಡ್ತಾರೆ, ಹಿಂಗೆ ಆದ್ರೆ ಹೆಂಗೆ ಅನ್ನೋದು ಯೋಚನೆ ಬರೋದು. ಬಟ್ ಅವ್ರಿಗೆ ಅದು ದೇವ್ರು ಅದೆಲ್ಲಿಂದೋ ತಗೊಂಡು ಇಡ್ತಾ ಇದ್ದೆ ಹೋಗಿ. ಸೋ ನೈಸ್, ಸೋ ನೈಸ್, ಸೋ ನೈಸ್. ಥ್ಯಾಂಕ್ ಯು ಅಶೋಕ್ ಅವರೇ. ಪ್ಲೀಸ್. ನಿಮ್ಮ ಕಾಲೇಜ್ ಡೇಸಲ್ಲಿ ನಿಮ್ಮ ಹವಾ ಹೇಗಿತ್ತು ಅಂತ ನಿಮ್ಮ ಜೂನಿಯರ್ ಒಬ್ರು ಮಾತಾಡಿದ್ದಾರೆ, ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ಕಾರ. ನಾವೆಲ್ಲರೂ ಒಟ್ಟಿಗೆ ಮೈಸೂರಿನಲ್ಲಿ ಓಡಾಡ್ತಾ ಇದ್ದಂಥ ಸಮಯದಲ್ಲಿ ಅಂಬರೀಷ್ ಮೋಟರ್ ಸೈಕಲಲ್ಲಿ ಬರ್ತಾರೆ ಅಂತಂದರೆ ಆ ಸ್ಪೀಡು, ಆ ಸೌಂಡಿಗೆ ಮಾರಣಿಸ್ ಕಾಲೇಜಲ್ಲಿದ್ದ ಹುಡುಗಿರು ಗೇಟಲ್ಲಿ ನಿಂತಿದ್ದವ್ರನ್ನ ಓಡ್ಬಿಡೋರು ಒಳಗೆ. ಈ ಕೆಂಪು ಕಣ್ಣು ಹುಡುಗ ಬರ್ತಾ ಇದ್ದಾನೆ ಅಂತ ಒಂಥರ ಭಯದಲ್ಲಿ ಓಡ್ಬಿಡೋರು. ಅಂಬರೀಷ್ ಮೈಸೂರಲ್ಲಿ ಒಂಥರ ಟೆರರ್ ಇದ್ದಾಗ. ಆ ಪ್ರಾಯದಲ್ಲಿ ಹೋಗೊಬ್ಬರ ಹುಡುಗಿರನ್ನ ನೋಡಿಕೊಂಡು ಟೈಮ್ ಕಳೆಯೋದು, ಆಮೇಲೆ ಅಲ್ಲೇ ಕೂತ್ಕೊಂಡು ಟೀ ಕುಡಿಯೋದು, ಇದೆಲ್ಲ ಮಾಡ್ತಾ ಇದ್ದಂಥ ಸಮಯ ಅದು. ಆಗ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು. ಈ ಹುಡುಗರೆಲ್ಲ ಹುಡುಗಿರನ್ನ ಚುಡಾಯಿಸ್ತಾರೆ ಅಂತ ಅವ್ರು ಬಂದು 2-3 ಸರಿ ವಾರ್ನಿಂಗ್ ಕೊಟ್ಟು ಹೋಗಿದ್ರು. ಇಲ್ಲೆಲ್ಲ ಬೈಕ್ ನಿಲ್ಲಿಸ್ಬಾರ್ದು, ಇಲ್ಲೆಲ್ಲ ನಿಂತ್ಕೋಬಾರ್ದು, ಇಲ್ಲೆಲ್ಲ ಮಾತಾಡಬಾರ್ದು ಅಂತ. ಅಂಥ ಸಮಯದಲ್ಲಿ ನಿಮಗೂ ಸೇರಿದಾಗೆ ನನಗೂ ಸೇರಿದಾಗೆ ಸ್ಟೇಷನ್ನಿಗೆ ಕರ್ಕೊಂಡೋಗಿ ನಮ್ಮನ್ನ ವಾರ್ನ್ ಮಾಡಿದ್ದು ಉಂಟು. ಅಂಥ ತುಂಟತನ ಎಲ್ಲ ಆವಾಗ ನಡೀತಾ ಇತ್ತು. ರೈಟ್. ನಿಮ್ಮ ಜೂನಿಯರ್ ಅಂತಲ್ಲ ಸರ್ ಅವರಲ್ಲಿ? ಅವ್ನು ನಡಿಬೇಕಾದ್ರೆ ನಾನು ಕೇಳಿ ನಾನು ಹೇಳ್ತೀನಿ. ಈಗಲೇ ಹೇಳ್ಬಿಡಿ ಸರ್. ಇಲ್ಲ ಈಗ ಹೇಳಲ್ಲ.
ವೆಲ್ಕಮ್ ಸರ್. ಹಲೋ ಅಭಿ. ಎಸ್ ಸರ್. ಅಂಬರೀಷ್ ಅವ್ರ ಕಾಲೇಜ್ ದಿನಗಳನ್ನ ನಾನು ನೋಡಿಲ್ಲ, ಮೈಸೂರು ದಿನಗಳನ್ನ ನಾನು ನೋಡಿದ್ದೀನಿ. ಅದನ್ನ ಹೇಳಿ. ಇವತ್ತಿನ ದಿವಸ ಅಂಬರೀಷ್ ಅವ್ರು ಭಾಳ ಸ್ನೇಹಜೀವಿ ಅವೆಲ್ಲ ನಾವು ಹೇಳ್ಬೋದು, ಬಟ್ ಅವತ್ತಿನ ದಿವಸ ಅಂಬರೀಷ್ ವಾಸ್ ಅ ಟೆರರ್. ಅಂಬರೀಷ್ ಅಂತಂದ್ರೆ ಯಾವಾಗಿನ ದಿವಸದಲ್ಲಿ ಒಂಥರ ನಾನು ನೋಡಿದ ಮಟ್ಟಿಗೆ ಮಾರನೀಸ್ ಕಾಲೇಜ್ ಹತ್ರ ಅಂಬರೀಷ್ ಬೈಕಲ್ಲಿ ಬರ್ತಾರೆ ಅಂತಂದ್ರೆ ಅಕ್ಕಪಕ್ಕದಲ್ಲಿದ್ದ ಹುಡುಗಿರಿಗೆಲ್ಲ ಓಡ್ಬಿಡೋರು ಗೇಟ್ ಒಳಗೆ. ಇದನ್ನ ನಾನು ನೋಡಿದ್ದೀನಿ. ಯಾಕೆಂತಂದ್ರೆ ಆ ಕೆಂಪು ಕಣ್ಣುಗಳು ಬಿಟ್ಕೊಂಡು ಅಂಬರೀಷ್ ಸೇತಿದ್ದ ಸಿಗರೇಟ್ ಸ್ಟೈಲು ಇವೆಲ್ಲ ನೋಡಿದ್ರೆ ಆವಾಗ ಇದ್ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಶತ್ರುಘ್ನ ಸಿನ್ಹಾ ಸ್ಟೈಲಲ್ಲಿ ಇದ್ದಾನೆ ಅಂತ ಬಹಳ ಜನ ಮಾತಾಡ್ಕೋತಿದ್ರು. ನಿಮ್ದು ಕೇಳ್ತಾ ಇದ್ದಾರೆ ಸರ್. ಸ್ಪೀಡ್ ಅಂದ್ರೆ ಅಂಬರೀಷ್. ಯಾಕೆಂತಂದ್ರೆ ಅವ್ರ ಸ್ಪೀಡು, ನಾನು ಆಗಿನ ದಿನಗಳಲ್ಲಿ ಅಂಬರೀಷ್ ಅವ್ರ ಹತ್ರ ಒಂದು ಇದು ಅಂಬಾಸಡರ್ ಕಾರ್ ಇತ್ತು. ಆ ಕಾರಲ್ಲಿ ನಾವು ಪಡವರಳ್ಳಿ ಪಾಂಡವರು ಶೂಟಿಂಗ್ಗೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದವು. ಅವ್ರು ಯಾವ ಸ್ಪೀಡಲ್ಲಿ ಹೋಗ್ತಿದ್ರು, ಅವತ್ತಿನ ಕಾರು ಅದು 120 150, ಆ ಸ್ಪೀಡ್ ಬೇರೆ. ಆತರ ಈಗಿನ ಕಾರ್ಗಳು ಬಹಳಷ್ಟು ಸ್ಪೀಡ್ ಹೋಗ್ತದೆ. ಅವತ್ತು ಅಂಬಾಸಡರ್ ಕಾರಲ್ಲಿ ಆ ಸ್ಪೀಡಲ್ಲಿ ಹೋಗೋದಂದ್ರೆ ನಾನು ಒಂದ್ಸತಿ ಕಾರಿಂದ ಇಳಿದೇ ಹೋಗ್ಬಿಟ್ಟಿದ್ದೆ. ಅದನ್ನ ಈಗಲೂ ನೆನೆಸ್ಕೊತೀನಿ. ಇಳಿದು ಹೊಟ್ಟೋದೆ ಬೇಲೂರು ಹತ್ರ, ಚಿಕ್ಕಮಗಳೂರಿಂದ ಬೇಲೂರು ರೋಡಲ್ಲಿ ಇಳಿದು ಹೊಟ್ಟೋದೆ ನಾನು. ಬರಲ್ಲಪ್ಪ ನೀನು ಹೋಗು, ನೀನು ಬರೋದಿಲ್ಲ ಅಂತ. ಆ ಥರ ಯಮ ಸ್ಪೀಡು. ಇವತ್ತು ಹೇಳ್ತೀನಿ, ಇವತ್ತು ನಾವು ಮೈಸೂರು ಬೆಂಗಳೂರು ಓಡಾಡೋದಕ್ಕೆ ಹೆಚ್ಚು ಕಡಿಮೆ 3 hours 15 minutes ತಗೋತೀವಿ. ಅವತ್ತಿನ ದಿವಸ ಅಂಬರೀಷ್ ಅವರು 1 hour 30 minutes 35 minutes ಅಲ್ಲಿ ಮೈಸೂರು ಬೆಂಗಳೂರು ಓಡಾಡ್ತಿದ್ರು. ಇದು ಸತ್ಯ. ಇದು ಯಾರು ನೆನೆಸ್ಕೊಳಕ್ ಆಗೋದಿಲ್ಲ. ಇದನ್ನ ನನ್ನ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಬ್ಲೆಸ್ಡ್ ಪರ್ಸನ್ ಅಂದ್ರೆ ಇದು ಅಂಬರೀಷ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಗದೀಶ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.